ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ದೈಜುವಲ್ 247 ಉಡುಪಿ ಸ್ಟುಡಿಯೋದಿಂದ ವಿಶೇಷ ಕಾರ್ಯಕ್ರಮ ಕ್ಲಾಸಿಕ್ ಟೈಮ್. ನಾನು ಅಲ್ವಿಂದ್ ಅಂತಿಪೆರ್ನಾಳು. ಈ ಪ್ರತಿಭೆ ಎಂಬುದು ಎಳವೆಯಲ್ಲಿ ಇರುತ್ತೆ, ಆದರೆ ವಿಶೇಷವಾಗಿ ಎಳೆ ಮಕ್ಕಳಿಗೆ ಆಟದ ಮೇಲೆ, ವಿಡಿಯೋ ಗೇಮ್ಸ್ಗಳ ಮೇಲೆ, ಅಥವಾ ಒಂದಿಬ್ರು ಗಾರ್ಡನಿಂಗ್ನ ಮೇಲೆ, ಹೂಗಳ ಮೇಲೆ ಒಂದು ಆಕರ್ಷಣೆ ಇರುತ್ತೆ. ಹೆಚ್ಚು 99% ಇರುವುದು ಆಟದ ಮೇಲೆ ಅಥವಾ ಆಟಗಾರರ ಮೇಲಿನ ಹುಚ್ಚು. ಅದರಲ್ಲಿ ಒಂದು ಪ್ರತಿಭೆ ಇದೆ. 8ನೇ ತರಗತಿಯಲ್ಲಿಯೇ ಯುರೋಪಿನ ಲಂಡನ್ಗೆ ಹೋಗಿ ಪ್ರಶಸ್ತಿಯನ್ನ ದಿಗ್ಗಜರ ಮುಂದೆ ಸ್ವೀಕಾರ ಮಾಡಿಕೊಳ್ಳುವಂಥದ್ದು, ಅದು 8ನೇ ತರಗತಿಯಲ್ಲಿ. ಸೊ ಈ ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋದೊಂದಿಗೆ ಇದೆ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ಅರಳು ಪ್ರತಿಭೆ ಇದ್ದಾರೆ ವಿದ್ಯುನ್ ಆರ್ ಹೆಬ್ಬಾರ್ ಅಂತ ಹೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ವಿದ್ಯುನ್ ಹ್ಮ್ ಬಾರಿ ಚಂದದ ಹೆಸರು. ಥ್ಯಾಂಕ್ ಯು. ಎಲ್ಲಿಯಾದ್ರೂ ಇದರ ಉಲ್ಲೇಖ ಇದೆಯಾ? ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಎಲ್ಲಿಯಾದ್ರೂ? ಇಲ್ಲ, ವಿದ್ಯುನ್ ಮ್ಯಾಜಿಕ್ ಅಂತ ಹೆಸರು. ವಿದ್ಯುನ್ ಅಂದ್ರೆ ಮ್ಯಾಜಿಕ್. ಮ್ಯಾಜಿಕ್. ಎಸ್. ಸೊ ಸಾಮಾನ್ಯವಾಗಿ ನಿನ್ನ ಪ್ರಾಯದ, ನಿನ್ನ ಏಜಿನ ಮಕ್ಕಳು ಹ್ಮ್. ಆಟದಲ್ಲಿ ಇರುವುದು, ಹೌದು. ಅದರಲ್ಲಿ 95% ಕ್ರಿಕೆಟ್ ನಲ್ಲಿ ಇರುವುದು. ಹ್ಮ್. ನಮ್ಮಲ್ಲಿ ವಾಲಿಬಾಲ್, ಖೋಖೋ, ಕಬಡ್ಡಿ, ಫುಟ್ಬಾಲ್ ಇದೆ ಅಂತಲ್ಲಿ ಕೂಡ ಕೆಲವರಿಗೆ ಗೊತ್ತಿಲ್ಲ. ಹ್ಮ್. ಈ IPL ಸೀಸನ್ ಎಲ್ಲ ಅದರಲ್ಲಿ ಆಯ್ತು. ಹ್ಮ್. ಮತ್ತೆ ನೀವು ಯಾಕೆ ಕ್ಯಾಮರಾ ಇಟ್ಕೊಂಡದ್ದು ಕೈಯಲ್ಲಿ? ನೀವು ಆ ಸಣ್ಣದಿರುವಾಗ ನಿಮ್ಮ ಪೇರೆಂಟ್ಸ್ ಎಲ್ಲಿಯಾದ್ರೂ ಆಟಿಕೆ ಅಂತ ಹೇಳಿ ಕ್ಯಾಮರಾ ಕೊಟ್ಟಿದ್ರ? ನನ್ನ ಅಪ್ಪಂಗ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ. ಹ್ಮ್. ಅವರು ಯಾವಾಗ್ಲೂ ಮಾಡ್ತಿದ್ದಾರೆ ವೈಲ್ಡ್ ಲೈಫ್ ಫೋಟೋಗ್ರಫಿ. ಹ್ಮ್. ನಾನು ಅವ್ರನ್ನ ನೋಡಿ ನಂಗೂ ಫೋಟೋ ತೆಗಿಬೇಕು, ಇಷ್ಟ ಚೆನ್ನಾಗಿದ್ದು ಅಂತ ಅನಿಸ್ತಿತ್ತು. ಹ್ಮ್. ಅವರಿಗೆ 2014 ಅಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಬಂತು. ಹ್ಮ್. ಅವ್ರನ್ನ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ನೋಡಿ ಹ್ಮ್. ನಂಗೂ ಆ ಸ್ಟೇಜ್ ಅಲ್ಲಿ ಯಾವಾಗ ನಿಂತ್ಕೊಳ್ಬೇಕು ಅಂತ ಹ್ಮ್. ಅನ್ಸಿತ್ತು. ಸರಿ, ಸಣ್ಣದಿರುವಾಗದಿಂದಲೂ ಇದೇ ಆಸೆಯ ನಿಮ್ಗೆ? ಹೌದು. ಅದೇ ಆಸೆ. ಹೌದು. ಸರಿ, ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ರಿ. ಹ್ಮ್. ಈಗ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ, ದೈಜು ವರ್ಲ್ಡ್ ನ ವೀಕ್ಷಕರಿಗೆ ನೀವೇ ಮಾಡಿಕೊಡಿ. ನಿಮ್ಮ ಹೆಸರು, ನಿಮ್ಮ ಪೇರೆಂಟ್ಸು, ನಿಮ್ಮ ಊರು, ಹ್ಮ್. ನಿಮ್ಮ ಪ್ಯಾಷನ್, ನಿಮ್ಮ ಹ್ಮ್. ಲೈಕ್ಸ್, ನಿಮ್ಮ ಡಿಸ್ಲೈಕ್ಸ್ ಹ್ಮ್. ಎಲ್ಲ ಹೇಳ್ಬಿಡಿ. ನಾನು ವಿದ್ಯುನ್ ಆರ್ ಹೆಬ್ಬಾರ್ ಅಂತ. ನಾವು ಬೆಂಗಳೂರಲ್ಲಿ 9ನೇ ಕ್ಲಾಸ್ ಅಲ್ಲಿ ಓದ್ತಿದ್ದೇನೆ. ನಾವು ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇರುವುದು. ನಾವು ಇಲ್ಲೇ ಉಡುಪಿಯಲ್ಲಿ ಉಡುಪಿಯವರು. ನಾನು ತುಂಬಾ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತೇನೆ. ನಂಗೆ ಡ್ರೋನ್ಸ್ ಅಂದ್ರೂ ತುಂಬಾ ಇಷ್ಟ. ನಾನು ಡ್ರೋನ್ಸ್ ಅನ್ನು ಬಿಲ್ಡ್ ಮಾಡ್ತೇನೆ. ಮತ್ತೆ ನನ್ನ ಅಮ್ಮ ಅಪ್ಪನ ಹೆಸರು ನಮಿತಾ ಟಿ ಮತ್ತೆ ರವಿ ಪ್ರಕಾಶ್ SS. ಸರಿ, ಅಪ್ಪನ ಫ್ಯಾಷನ್, ಅವರು ಕೂಡ ಪ್ರೊಫೆಷನಲ್ ಫೋಟೋಗ್ರಾಫರ ಅಲ್ಲ, ಅಥವಾ ಅವ್ರು ITL ಕೆಲಸ ಮಾಡ್ತಾರೆ. ಅವರು ITL ಕೆಲಸ ಮಾಡ್ತಾರೆ? ಹೌದು. ಮತ್ತೆ ಅಮ್ಮ ಲೈಬ್ರರಿ. ಅಮ್ಮ ಲೈಬ್ರೇರಿಯನ್. ಹೌದು. ಸೊ ಇಬ್ರು ITL ಇದ್ದುಕೊಂಡು ಮತ್ತೆ ಅಮ್ಮ ಲೈಬ್ರೇರಿಯನ್ ಆಗಿದ್ದಾರೆ. ಹೌದು. ಪುಸ್ತಕದ ಮೇಲೆ ವ್ಯಾಮೋಹ ಬಂತು. ಹ್ಮ್. ಸೊ ಅಪ್ಪ ಅಮ್ಮನಿಗೆ ನೀವು ಒಬ್ಬರೇ ಮಗು. ಹೌದು. ಸೊ ನಿಮ್ ಭಾಷಾ ಶೈಲಿ ನೋಡುವಾಗ ಬೆಂಗಳೂರಿನ ಸೊಗಡು ಇದೆ, ಹ. ಆದ್ರೆ ಉಡುಪಿಯಲ್ಲಿ ಅಂತ ಹೇಳಿದ್ರಿ. ಉಡುಪಿಯಲ್ಲಿ ಯಾರು ಸಂಬಂಧಿಕರು ಇದ್ದಾರೆ? ನನ್ನ ಅಜ್ಜ ಮತ್ತೆ ಅಮ್ಮಮ್ಮ ಇಲ್ಲೇ ಇದ್ದದ್ದು. ಹ್ಮ್. ನನ್ನ ಅಮ್ಮ ಸಹ ಇಲ್ಲೇ ಹುಟ್ಟಿ ಬೆಳೆದದ್ದು. ಹ್ಮ್. ಮತ್ತೆ ಕೆಲ್ಸಕ್ಕಾಗಿ ಬೆಂಗಳೂರಿಗೆ ಹೋದದ್ದು. ಆತ್ಮೀಯ ವೀಕ್ಷಕರೇ, ಅಜ್ಜ, ಅವರ ಮುತ್ತಜ್ಜ, ಅವರ ಹಿಂದಿನ ತಲೆಮಾರು ನಿಮ್ಗೆ ಗೊತ್ತಿರಬಹುದು. ಸಾಮಗರು, ದೊಡ್ಡ ಸಾಮಗರು, ಸಣ್ಣ ಸಾಮಗರು ಅಂತ ಹೇಳಿ ಇದ್ರು. ಸೊ ಅವರ ಒಂದು ಕುಟುಂಬದ ಒಂದು ಮುಂದಿನ ಕುಡಿ ಇವರು 5G 6G ಅಂತ ಏನು ಹೇಳ್ತೀರಲ್ಲ. ಸರಿ, ಈಗ ವಿಷಯಕ್ಕೆ ಬರುವ. ನಿಮ್ಮ ತಂದೆ ಹೆಸರು ರವಿ. ಹ್ಮ್. ಸೊ ಅವರು IT ಉದ್ಯೋಗಿ. ಹೌದು. ಅವರು ಕ್ಯಾಮರಾ ಇಟ್ಕೊಂಡು ಹೋಗ್ತಾರೆ. ಹ್ಮ್. ಅದ್ಯಾಕೆ ವೈಲ್ಡ್ ಲೈಫೇ ನಿನ್ಗೆ ಇಷ್ಟ ಆಯ್ತು? ವೈಲ್ಡ್ ಲೈಫ್ ಅಂದ್ರೆ ಏನು? ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ಏನು? ನಮ್ಮ ವೀಕ್ಷಕರು ಸ್ವಲ್ಪ ಹೇಳ್ತೀಯಾ? ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ಪ್ರಾಣಿಗಳ ಫೋಟೋ ತೆಗೆಯುವುದು. ಯಾವ ಪ್ರಾಣಿಯದ್ದು ಫೋಟೋ ತೆಗೆಯುವುದು. ನಾವು ಮ್ಯಾಕ್ರೋ ಫೋಟೋಗ್ರಫಿ ಅಂತ ಮಾಡ್ತೇವೆ. ಹ್ಮ್. ಮ್ಯಾಕ್ರೋ ಫೋಟೋಗ್ರಫಿ Macro ಅಂದ್ರೆ ಸಣ್ಣದ? ಸಣ್ಣ Micro. ಪುಟ್ಟ ಪ್ರಾಣಿಗಳು. ಹೌದು. ಹ್ಮ್. ಅದು ಎಲ್ಲಿ ಬೇಕಾದ್ರೆ ಸಿಗ್ತದೆ ನಮ್ಗೆ. ಮ್ಯಾಕ್ರೋ ಫೋಟೋಗ್ರಫಿ ಮಾಡ್ಲಿಕ್ಕೆ ಸಫಾರಿಗೆಲ್ಲ ಹೋಗೋದು ಬೇಡ. ಕಾಡಿಗೆ ಹೋಗ್ಬೇಕಾಗಿಲ್ಲ. ಇಲ್ಲ, ನಮ್ಗೆ ಇಲ್ಲೇ ನಾನು ಸ್ಟುಡಿಯೋಲ್ಲೂ ಎಲ್ಲರೂ ನಂಗೆ ಜೇಡಗಳು ಸಿಕ್ಬೋದು. ಹ್ಮ್. ಮನೆಯಲ್ಲೂ ಜೇಡ ಸಿಕ್ಬೋದು. ಜೇಡನೇ ಯಾಕೆ? ಸ್ಪೈಡರ್ ಮ್ಯಾನ್ ಆಗ್ತೀಯಾ? ಇಲ್ಲ, ನಂಗೆ ಜೇಡ ಅಂದ್ರೆ ತುಂಬಾ ಇಷ್ಟ. ಆಂಟ್ ಆಗ್ಬೋದು, ಹಾ. ಇನ್ಸೆಕ್ಟ್ಸ್ ಆಗ್ಬೋದು. ಹಾ, ಅದೇ ಸಣ್ಣ ಪ್ರಾಣಿಗಳು, ಜೇಡ, ಕೀಟಗಳು, ಹ್ಮ್. ಸೊಳ್ಳೆ ಹಾಗಿದ್ದೆಲ್ಲ ಹ್ಮ್. ಇಲ್ಲಿ ಎಲ್ಲ ಎಲ್ಲಿ ಇದಕ್ಕೆ ಬೇಕಾದ್ರೂ ಮೈಕ್ರೋ ಸಿಗ್ತದೆ. ಹೇಳಿದ ಮ್ಯಾಕ್ರೋ ಮ್ಯಾಕ್ರೋ ಫೋಟೋಗ್ರಫಿ. ಫೋಟೋಗ್ರಫಿ ಅಂತ ಹಾ. ಹೇಳೋದು. ಸೊ ಅದಕ್ಕೆ ಹೆಚ್ಚಿನ ತಾಳ್ಮೆ ಬೇಕಲ್ಲಣ್ಣ. ಹೌದು, ತುಂಬಾ ಅದು ತಾಳ್ಮೆ ಹುಡುಗರಲ್ಲಿ ಬೇಕು. ಇರಲ್ಲ. ಹುಡುಗಿಯರಲ್ಲಿ ಆದ್ರೆ ತಾಳ್ಮೆ ಇರ್ತದೆ. ಹ್ಮ್. ಪೇಷನ್ಸ್ ಈಸ್ ಈಕ್ವಲ್ ಟು ಲೇಡೀಸ್ ಅಂತ ಹೇಳ್ತಾರೆ, ಹ್ಮ್. ಫಿಮೇಲ್. ಹ್ಮ್. ಹುಡುಗರಿಗೆ ತಾಳ್ಮೆ ಇಲ್ಲ ಅಂತ ಹೇಳಿ. ಹ್ಮ್. ಅದಕ್ಕೂ ಹಿಂದಿನಿಂದಲೂ ಕೂಡ ನರ್ಸಿಂಗ್ ಫೀಲ್ಡ್ ನಲ್ಲಿ ಈ ಹುಡುಗಿಯರೇ ಇದ್ದದ್ದು ಬಿಟ್ಟು ಹುಡುಗರು ಇರ್ಲಿಲ್ಲ. ಹ್ಮ್. ಈಗ ಹುಡುಗರು ಇದ್ದಾರೆ. ಹ್ಮ್. ಸೊ ಹುಡುಗ, ತಾಳ್ಮೆ ಮತ್ತು ಮ್ಯಾಕ್ರೋ ಫೋಟೋಗ್ರಫಿ, ಇದು ಹೇಗೆ ಕಾಂಬಿನೇಷನ್?
ನಾನು 6 ವರ್ಷ ಇಂದ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದು. 6 ವರ್ಷದಲ್ಲಿ ಕ್ಯಾಮರಾ ಹೇಗೆ ನಿಲ್ಲೋದು ಕೈಯಲ್ಲಿ? ಈಗ ನನ್ ಅಪ್ಪ ಸಪೋರ್ಟ್ ಕೊಡ್ಸಿದ್ರು. ಹಾ, ನಂಗೆ ಹಾ. ಹೇಳ್ಕೊಡ್ತಿದ್ರು. ಸೊ ಅಷ್ಟು ವರ್ಷದಿಂದ ನಾನ್ ಮಾಡಿದ್ದಕ್ಕೆ ನಂಗೆ ಪ್ರಾಕ್ಟೀಸ್ ಆಗಿ ಈಗ ತಾಳ್ಮೆ ಬಂದಿದೆ. ಹ್ಮ್ ಹ್ಮ್ ಮೊದ್ಲಾದ್ರೆ ಕಷ್ಟ ಆಗ್ತಿತ್ತು ಅಷ್ಟೊತ್ತು ಕಾದು ಹೀಗ್ ಫೋಟೋ ತೆಗಿಲಿಕ್ಕೆ. ಹ್ಮ್. ಆದ್ರೆ ಈಗ ನಂಗೆ ಪ್ರಾಕ್ಟೀಸ್ ಆಗಿದೆ ಹ್ಮ್ ಹ್ಮ್. ತುಂಬಾ ವರ್ಷಗಳು ಮಾಡಿ. ಸರಿ, ವಿದ್ಯುನ್ ಸಾಮಾನ್ಯವಾಗಿ ನಿಮ್ ಫ್ರೆಂಡ್ ಸರ್ಕಲ್ ಇರ್ತಾರೆ, ನಿಮ್ ಹ್ಮ್. ಕ್ಲಾಸ್ಮೇಟ್ಸ್. ಹೌದು. ಐ ಥಿಂಕ್ ಯು ಆರ್ ಸ್ಟಡಿಂಗ್ ಇನ್ CBSE, ಹೌದು. ರೈಟ್? ಹ್ಮ್. ಅಂಡ್ ದಟ್ ಟು ಇನ್ ದ ಮೆಟ್ರೋಪಾಲಿಟನ್ ಸಿಟಿ. ಹ್ಮ್. ಹ್ಮ್. ಸೊ ಅವರವರ ಪ್ಯಾಷನ್ ಎಲ್ಲ ಮಾತನಾಡ್ಕೊಳ್ತಾರೆ, ಬೆಂಚ್ ಮೇಟ್ಸ್ಗಳು. ಹ್ಮ್. ಹೌದು. ನಾನು ಹಿಂಗ್ ಹಂಗ್ ಮರ ಅಂತೇಳಿ. ಹ್ಮ್. ನಾನು ಫೋಟೋ ತೆಗೆದೆ, ಹೌದಾ, ಯಾರ್ದು ಅಂತೇಳಿ ಅವ್ರು ಬರುತ್ತೆ. ಹ್ಮ್. ಯಾರ್ದು ಅಂದ್ರೆ ಗೊತ್ತಾಯ್ತಲ್ಲ, ಹಿಂದೆ ಹೌದು. ಇನ್ವರ್ಟೆಡ್ ಕಾಮರ್ಸ್. ಹಾ. ಅದಲ್ಲ, ನಾನು ಜೇಡ್ ಅನ್ನೋದು ತೆಗೆದೆ ಅಂತ ಹೇಳಿದ್ರೆ, ಹ್ಮ್. ವಾಟ್ ಈಸ್ ದೇರ್ ರಿಯಾಕ್ಷನ್? ಹೆಚ್ಚಿನ ಸತಿ ಜೇಡವ ನಮ್ ಚೂರು ಜೇಡ ಇಷ್ಟ ಇಲ್ಲ ಹೆದ್ರಿಕೆ ಅಂತ. ಹ್ಮ್. ಆದ್ರೆ ನಂದು ಒಂದ್ ಏಮ್ ಎಲ್ಲರೂ ಜೇಡದ ಇಂಪಾರ್ಟೆನ್ಸ್ ಎಜುಕೇಟ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹ್ಮ್. ಹೆಚ್ಚಿನವ್ರಿಗೆ ಹಾಗೆ ಹೇಳಿದಾಗ ಜೇಡ ಅಲ್ಲತ್ತು ನಾನು ಸಿಕ್ಕಿದ್ರೆ ಹೀಗೆ ಮೆಟ್ಟಿ ಬಿಡ್ತೇನೆ ಅಂತ ಹೇಳುದು. ಹ್ಮ್ ಹ್ಮ್ ಆದ್ರೆ ಅವ್ರಿಗೆ ತುಂಬಾ ಹೆದರಿಕೆ ಇದೆ ಹ್ಮ್ ಅಲ್ಲಿ ಎಲ್ಲ. ಹ್ಮ್ ಹ್ಮ್ ಒಂದು ಕೀಟ ಬಂದ್ರೆ ಕ್ಲಾಸ್ ಅಲ್ಲಿ ಎಲ್ಲರೂ ಓಡಿ ಹೋಗ್ತಾರೆ ಹ್ಮ್ ಕ್ಲಾಸಿಂದ ಹೊರಗೆ. ಹ್ಮ್ ಹ್ಮ್ ಅದಕ್ಕೆ ಈಗ ಸ್ವಲ್ಪ ಗೊತ್ತಾಗಿದೆ ಎಷ್ಟು ಇಂಪಾರ್ಟೆಂಟ್ ಅಂತ, ನಾನು ತುಂಬಾ ವರ್ಷ ಹೇಳಿ ಹೇಳಿ. ಹ್ಮ್ ಹ್ಮ್ ಅದು ಈಗ ತುಂಬಾ ಇಂಪಾರ್ಟೆಂಟ್ ಜನರಿಗೆ ಗೊತ್ತಾಗುತ್ತೆ ಸ್ಪೈಡರ್ಸ್ ಇದ್ದು ಇಂಪಾರ್ಟೆನ್ಸ್. ಹ್ಮ್ ಹ್ಮ್. ಓಕೆ, ಸ್ಪೈಡರ್ ಮ್ಯಾನ್ ಎಂಬ ಫಿಲ್ಮ್ಸ್ ಬಂತು, ಹ್ಮ್. 1, 2, 3 ಹ್ಮ್. ಬಂತು. ಮಕ್ಕಳಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಆಯಿತು. ಹ್ಮ್. ನೀವು ಅದರ ಹಿಂದೆ ಹೋಗದೆ ಜೇಡ ಮನೆ ಕಟ್ಟುವುದೆಲ್ಲ ನೋಡಿದ್ದೀರಿ. ಹ್ಮ್. ಹ್ಮ್. ಈಗ ನಿಮ್ಮ ಸಿಟಿಯಲ್ಲಿ ಹ್ಮ್. ಮನುಷ್ಯನಿಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಹ್ಮ್. ಹ್ಮ್. ಗುಬ್ಬಚ್ಚಿಗಳಿಲ್ಲ, ಹ್ಮ್. ಕಾಗೆಗಳಿಲ್ಲ, ಹ್ಮ್. ಬಟರ್ಫ್ಲೈಸ್ಗಳಿಲ್ಲ. ಹ್ಮ್. ಸೊ ಹೀಗಿರುವಾಗ ಎಲ್ಲಿ ಹುಡುಕೊಂಡು ಹೋಗ್ತೀರಿ? ಬೆಂಗಳೂರು ಮೊದ್ಲು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಕರೀತಾರಲ್ವಾ, ಈಗಲೂ ಅಲ್ಲಿ ಈಗಲೂ ತುಂಬಾ ಈಗ ಪಾರ್ಕ್ಗಳಿದೆ. ಚೇಂಜ್ ಆಗಿದೆ, ಸಿಲಿಕಾನ್ ಸಿಟಿ ಸಿಲಿಕಾನ್ ಆಫ್ ಸಿಲಿಕಾನ್ ಇಂಡಿಯಾ. ಸಿಟಿ. ನೀವೆಲ್ಲ IT ಅವರೆಲ್ಲ ಅಲ್ಲಿ ಹೋಗಿ ಹೌದು. ಸೆಟ್ಲ್ ಆಗಿ ಸಿಲಿಕಾನ್ ಸಿಟಿ ಆಗಿಬಿಟ್ಟಿದೆ. ಅಲ್ಲಿ ತುಂಬಾ ಪಾರ್ಕ್ಗಳಿದೆ. ನಮ್ ಮನೆ ಹತ್ರ ಸಹ ಒಂದು 8 ಪಾರ್ಕ್ಗಳಿದಾವೆ. ಅಲ್ಲೇ ಪಾರ್ಕ್. ಬನ್ನೇರುಘಟ್ಟದಲ್ಲಿ. ಹೌದು, ಬನ್ನೇರುಘಟ್ಟ ರೋಡ್ ಹತ್ರ. ಹ್ಮ್ ಅಲ್ಲಿ ಅಷ್ಟು ಪಾರ್ಕ್ ಇರೋದಕ್ಕೆ ಪಾರ್ಕ್ ಇದ್ದು ಎಲ್ಲ ಮರಗಳಲ್ಲಿ ಗಿಡಗಳೆಲ್ಲ ತುಂಬಾ ಜೇಡಗಳಿರ್ತವೆ. ಹ್ಮ್ ಅಲ್ಲಿ ಹೆಚ್ಚು ಜನ ಸಹ ಹೋಗುದಿಲ್ಲ ಪಾರ್ಕ್ಗಳಿಗೆ ಈಗ. ಹ್ಮ್ ಅದಕ್ಕೆ ನಮ್ಗೆ ಫೋಟೋ ತೆಗಿಲಿಕ್ಕೂ ತುಂಬಾ ಆಪರ್ಚುನಿಟಿ ಸಿಗ್ತದೆ ಅಲ್ಲಿ. ಹ್ಮ್ ಹ್ಮ್ ಹ್ಮ್. ಈಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಅದೇ ಯಾಕೆ? ಈಗ ಫ್ಯಾಷನ್ ಫೋಟೋಗ್ರಫಿ ಅಥವಾ ಮಾಡಲಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ಸ್, ತುಂಬಾ ಫೋಟೋಗ್ರಫಿ ಇದೆ. ಐ ಥಿಂಕ್ ಹ್ಮ್. ಬ್ಯಾಂಗ್ಳೂರ್ನಲ್ಲಿ ನೀವು ಆಚೆ ಈಚೆ ಹೋಗುವಾಗ ಹ್ಮ್. ತುಂಬಾ ಹೋರ್ಡಿಂಗ್ಸ್ಗಳಿವೆ. ಹ್ಮ್. ಬ್ಯಾಂಗ್ಳೂರ್ ಆಗಿದ್ದು ಬ್ಯಾಂಗ್ಳೂರ್, ಉಡುಪಿ ಸೇಮ್ ಎಲ್ಲ ಆಗಿದೆ. ಹ್ಮ್. ನಿಮ್ಗೆ ಯಾಕೆ ಇವರನ್ನೆಲ್ಲ ಬಿಟ್ಟು ಹ್ಮ್. ಈ ಕೀಟಗಳ, ಇನ್ಸೆಕ್ಟ್ಸ್ಗಳ ಬಗ್ಗೆ ಒಲವು ಬಂತು? ನಂಗೆ ಸಣ್ಣದಿಂದನೂ ಕೀಟ, ಜೇಡ ಹಾಗಿದ್ದೆಲ್ಲ ತುಂಬಾ ಪ್ಯಾಷನ್ ಇತ್ತು. ಹ್ಮ್. ಮತ್ತೆ ಅದು ಜೇಡಗಳು ವೈಲ್ಡ್ ಲೈಫ್ ಫೋಟೋಗ್ರಫಿ ಎಲ್ಲ ಬೆಂಗಳೂರಲ್ಲಿ ಹೆಚ್ಚೆನ ಮಾಡುದಿಲ್ಲ. ಹ್ಮ್. ಮಾಡಿದ್ರು ದೊಡ್ಡ ಪ್ರಾಣಿಗಳು ಅಂದ್ರೆ ಹುಲಿ, ಸಿಂಹ ಹ್ಮ್. ಹಾಗಿದ್ದೆಲ್ಲ ತೆಗೆಯುದು. ಹ್ಮ್. ಅದಕ್ಕೆ ನಂಗೆ ಇದು ಒಂದು ಯುನೀಕ್ ಸ್ಪಾಟ್, ಬೇರೆ ಯಾರು ಮಾಡ್ತಿಲ್ಲ. ಹ್ಮ್. ಮತ್ ನಂಗೂ ತುಂಬಾ ಪ್ಯಾಷನ್ ಇದೆ ಅದ್ರ ಬಗ್ಗೆ. ಹ್ಮ್. ಹ್ಮ್. ಅದಕ್ಕೆ ನಂಗೆ ಮಾಡ್ಬೇಕಂತ ಅನ್ಸ್ತಿತ್ತು. ಹ್ಮ್. ಹ್ಮ್. ಅಂತ. ಯಾರು ಹೇಳ್ತಾರೆ, ನಾನು ಕೇಳಿದ್ದೇನೆ, ಫೋಟೋಗ್ರಫಿ ಇಸ್ ದ ಕಾಸ್ಟ್ಲೆಸ್ಟ್ ಹಾಬಿ ಅಂತ. ಈಗ ಮಕ್ಕಳ ಹತ್ರ ಕೇಳಿ, ಸ್ಟ್ಯಾಂಪ್ ಕಲೆಕ್ಷನ್ ಇಸ್ ದ ಹಾಬಿ, ಅಥವಾ ರೀಡಿಂಗ್ ದ ನಾವೆಲ್ಸ್, ಕಾರ್ಟೂನ್ಸು, ಅದೆಲ್ಲ ಹಾಬಿ ಹೇಳ್ತಾರೆ. ವಿದ್ಯು, ವಾಟ್ ಇಸ್ ಯುವರ್ ಹಾಬಿ ಅಂತೇಳಿ ಯಾರಾದ್ರೂ ಬಂದು ಕೇಳ್ತಾರೆ, ನಂದು ಫೋಟೋಗ್ರಫಿ ಅಂತ ಹೇಳಿದ್ರೆ, ಡು ಯು ಥಿಂಕ್ ಇದು ಕಾಸ್ಟ್ಲೆಸ್ಟ್ ಹಾಬಿಯಾ? ಕಾಸ್ಟ್ಲಿಯಸ್ ಅಲ್ಲ, ಆದ್ರೆ ವೆರಿ ಕಾಸ್ಟ್ಲಿ. ಕಾಸ್ಟ್ಲೆಸ್ ಅಲ್ಲ, ವೆರಿ ಕಾಸ್ಟ್ಲಿಯಸ್ ಅಲ್ಲ. ಕಾಸ್ಟ್ಲಿ. ಯಾಕಂದ್ರೆ ಕೆಮರಾ ಕಾಸ್ಟ್ಲಿ, ಹೌದು. ಕೆಮರಾಗಿಂತ ಕಾಸ್ಟ್ಲಿ ಲೆನ್ಸ್, ಹ್ಮ್. ಹ್ಮ್. ಅದೆಲ್ಲ ಕಾಸ್ಟ್ಲಿ. ಹೌದು. ಸೊ ಇದನ್ನು ಈಗ ಬಹುಶಃ ನಿಮ್ ತಂದೆ ರವಿಯವರು ಪ್ರಾಕ್ಟೀಸ್ ಮಾಡುವಾಗ ರೀಲ್ಸ್ ಇತ್ತ ಅಂತೇಳಿ, ಹ್ಮ್. ರೋಲ್ ಹೌದು. ನೋಡಿದ್ಯಾ? ನೋಡಿದೆ. ಹಾ, ಈಗೆಲ್ಲ ನಿಮ್ಗೆ ಮೆಮೊರಿ ಕಾರ್ಡ್ ಎಲ್ಲ ಹ್ಮ್. ಬಂದಿದೆ, ಯು ಕ್ಯಾನ್ ಹ್ಮ್. ಕ್ಲಿಕ್, ಯು ಕ್ಯಾನ್ ಡಿಲೀಟ್. ಹೌದು. ಸೊ ವೈ ಇಟ್ ಈಸ್ ಕಾಸ್ಟ್ಲಿಯಸ್ಟ್ ಹಾಬಿ ಅಂತ ಹೇಳ್ತಾರೆ? ಕಾಸ್ಟ್ಲಿಯಸ್ಟ್ ಎಲ್ಲ ತುಂಬಾ ಗಿಯರ್ ಎಲ್ಲ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಲ್ಲ. ಕ್ಯಾಮ್ರಾ, ಲೆನ್ಸ್, ಮತ್ತೆ ಅದನ್ನ ಎಡಿಟ್ ಮಾಡ್ಬೇಕಾದ್ರೆ ಮತ್ತೆ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಬೇಕು. ಹ್ಮ್. ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ತುಂಬಾ ಬೇಕು ನಿಮ್ಗೆ. ಬೇರೆ ಹಾಬಿ ಆದ್ರೆ ಸ್ಟಾಂಪ್ ಕಲೆಕ್ಷನ್ ಅಂತ ಹೇಳಿದ್ರೆ ಒಂದ್ 2 ಸ್ಟಾಂಪ್ ಅಂತ ಹೇಳಿ ಸ್ಟಾಂಪ್ ಕಲೆಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಹ್ಮ್. ಆದ್ರೆ ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ, ಲೆನ್ಸ್, ಮೆಮರಿ ಕಾರ್ಡ್, ಅದಕ್ಕೆ ಎಡಿಟಿಂಗ್ ಸಾಫ್ಟ್ವೇರ್ ಎಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡಿ ಕಲ್ತು ಮತ್ ಮಾಡ್ಬೇಕು. ಸರಿ, 3 Idiots ಫಿಲ್ಮ್ ನೋಡಿದ್ದೀರಾ ವಿದ್ಯುನ್? ಹಾ. ಅದರಲ್ಲಿ ನಿಮ್ ತಂದೆಯಾಗಿ ಎಲ್ಲ IT ಇದಕ್ಕೆ ಹೋಗುವವರು, ಇಂಜಿನಿಯರ್ಸ್ಗೆಲ್ಲ ಹೋಗುವವರು. ಹ್ಮ್. ಸೊ ಅಲ್ಲಿ ಅಮೀರ್ ಖಾನ್ ಎಂಬುವನು ನನ್ನ ದೋಸ್ತಿಯ ಬ್ಯಾಗ್ನಲ್ಲಿರುವಂತ ಒಂದು ಫೋಟೋ ನೋಡ್ತಾನೆ, ಆಮೇಲೆ ಒಂದು ಕವರ್, ಹ್ಮ್. ಎಲ್ಲಿಗೆ ಅವನಿಗೆ ಜಾಗ್ ಹೋಗ್ಬೇಕು ಅಂತ ಹೇಳಿ. ಹ್ಮ್. ಸೊ ಮುಂದೆ ಏನಾಗಬೇಕು ಅಂತ ಹೇಳಿ ನಿನ್ಗೆ ಯಾರಾದ್ರೂ ಕೇಳಿದ್ರೆ, ಹ್ಮ್. ಸೊ ಅವರ ಹಾಗೆ ನಾನು ಫೋಟೋಗ್ರಫಿ ಆಗಲಿ ಫೋಟೋಗ್ರಾಫರ್ ಆಗಿ ಹೋಗ್ತೇನೆ ಅಂತ ಹೇಳಿ ಹೇಳಲಿಕ್ಕೆ ಆಗುತ್ತಾ? ಹಾ, ನಂಗೆ ಪ್ರೊಫೆಷನಲ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಥವಾ ಫಿಲ್ಮ್ ಮೇಕರ್ ಆಗ್ಬೇಕು. ಆಗಬೇಕು. ಹಾ. ಸರಿ, ಅದರಲ್ಲಿ ಆ ಫಿಲ್ಮ್ ನೋಡಿದ್ರೆ, ಹ್ಮ್. ಸೊ ಹಿ ಹೆಲ್ಪ್ಸ್ ಹಿಸ್ ಫ್ರೆಂಡ್, ಹ್ಮ್. ಎನ್ಕರೇಜಸ್. ಹ್ಮ್. ಮತ್ತೆ ಆ ಕಾಲದ
ವೈಲ್ಡ್ ಲೈಫ್ ಫೋಟೋಗ್ರಾಫರ್ ವೆರಿ ಫೇಮಸ್. ಅವರ ಕೈ ಕೆಳಗೆ ಅಸಿಸ್ಟೆಂಟ್ ಆಗಿ ಅವನಿಗೆ ಇದು ಬರುತ್ತೆ. ಸೊ ನಿಮ್ಮ ಲಂಡನ್ನ ದಾರಿ ಹೇಗಿತ್ತು, ಹೇಗೆ ಹೋದ್ರಿ, ಹೇಗೆ ಶುರುವಾಯ್ತು ಅದು? ಹಾ ನಾನು ಯಂಗ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ 2021 ಅಂತ ಅವಾರ್ಡ್ ಗೆದ್ದಿದ್ದೆ. ಅದು ಕೊರೋನಾ ಟೈಮ್ ಆಗಿತ್ತು, ಅದಕ್ಕೆ ಆನ್ಲೈನ್ ಅದಕ್ಕಿಂತ ಮೊದಲು ಅವಾರ್ಡ್. ಅದಕ್ಕಿಂತ ಮೊದಲು ಯಾವ ಫೋಟೋ ತೆಗಿದ್ರಿ, ಹಾ, ಎಲ್ಲಿ okay. ಅಲ್ಲಿಂದ ಹಾ. ಲಂಡನ್ ವರೆಗೆ ಹೇಳ್ಬೇಕು ನೀವು. ಓಕೆ. ನಂದು ಫೋಟೋ ತೆಗ್ದದೊಂದು ಟೆಂಟ್ ಸ್ಪೈಡರ್ ಎಂಬ ಜೇಡದ್ದು. ಟೆಂಟ್ ಸ್ಪೈಡರ್, ಅದರ ಬಲೆ ನೋಡಿ, ಸ್ಪೈಡರ್ ಅಂದ್ರೆ ಏನು? ಅದ್ರ ಬಲೆ ನೋಡಿದ್ರೆ ಟೆಂಟ್ ಇನ್ ಶೇಪ್ ಅಲ್ಲಿ ಇರ್ತದೆ, ಒಂದು ಡೋಮ್ ಹಾಗೆ. ಹಾ. ಅದು ಒಂದ್ ತುಂಬಾ ಬಿಸಿ ರಸ್ತೆ ಪಕ್ಕದಲ್ಲಿ ಅದರ ವೆಬ್ ಮಾಡಿತ್ತು. ನನ್ ಮನೆ ತುಂಬಾ ಹತ್ರ, ನಡ್ಕೊಂಡು ಹೋಗ್ಬೋದು. ಅಲ್ಲಿ ಒಂದ್ ಸೈಡ್ ಅಲ್ಲಿ ನಾನು ಹೀಗೆ ಫೋಟೋ ತೆಗ್ದ್ರೆ ಆಚಿಂದ ವೆಹಿಕಲ್ಸ್ ಗಳು ಪಾಸ್ ಆಗ್ತಾ, ಆಚೆ ಯಾವ್ದು ಇದಿಲ್ಲ, ಇಲ್ಲ ಎಂತಿಲ್ಲ, ಅದು ಬ್ಯಾಕ್ ಗ್ರೌಂಡ್ ಓಪನ್ ಇದೆ. ಓಪನ್. ಅಲ್ಲಿ ವೆಹಿಕಲ್ಸ್ ಪಾಸ್ ಆದಾಗ ವೆಹಿಕಲ್ ಇದೆಲ್ಲ ಕಲರ್ ಫೋಟೋ ಅಲ್ಲಿ ಬರ್ತಿತ್ತು. ಹಾಗೆ ತೆಗೆಯುವಾಗ ಒಂದು ಆಟೋ ಪಾಸ್ ಆಯ್ತು. ಆಟೋ ಪಾಸ್ ಆಗಿದ್ದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಲೈಕ್ ಕಲರ್ ಬಂತು. ಅದಷ್ಟು ಸಣ್ಣ ಜೇಡ ಅಷ್ಟು ದೊಡ್ಡ ಸಿಟಿಯಲ್ಲಿ ಹೇಗೆ ಇರುತ್ತದೆ ಅಂತ ತೋರ್ಸ್ಲಿಕ್ಕೆ ಇದು ತುಂಬಾ ಸೂಪರ್ ಇತ್ತು ಇಮೇಜ್. ಅದಕ್ಕೆ ನಂಗೆ 2021 ಅಲ್ಲಿ ಯಂಗ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ 2021 ಅಂತ ಅವಾರ್ಡ್ ಬಂತು. ಆದ್ರೆ ಕೊರೋನಾ. ಕೊರೋನಾ. ಸೊ ಅದು ಅವಾರ್ಡ್ ಸೆರೆಮನಿ ಲಂಡನ್ ಅಲ್ಲಿ ಆಗ್ಬೇಕಿತ್ತು, ಬಟ್ ಆನ್ಲೈನ್ ಸೆರೆಮನಿ ಮಾಡಿದ್ರು, ಆನ್ಲೈನ್ ಅವಾರ್ಡ್ ಕೊಟ್ರು. ಲಾಸ್ಟ್ ಇಯರ್ 60 years ಆಫ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ ಅಂತ ಆನಿವರ್ಸರಿ ಆಗಿತ್ತು. 6 years ಅಂದ್ರೆ ಡೈಮಂಡ್ ಇಯರ್. ಹೌದು, ವಜ್ರೋತ್ಸವ. ಅದಕ್ಕೆ ನಂಗೆ ಇನ್ವೈಟ್ ಮಾಡಿದ್ರು. ನಂಗೆ ಮೊದ್ಲು ಹೋಗಿರ್ಲಿಕ್ಕೆ ಅವಾರ್ಡ್ ಕೊಟ್ಟಾಗಿದೆಲ್ಲ. ಆದ್ರೆ ಸುಮ್ಮನೆ ಲಂಡನ್ ಗೆ ಮೊದ್ಲು ಹೋಗಿರ್ಲಿಲ್ಲ ಅಲ್ಲ ಅವಾರ್ಡ್ ಸಿಕ್ಲಿಕ್ಕೆ, ಅದಕ್ಕೆ ಕರೆದದ್ದು. ಸೊ ನಾವು ಲಂಡನ್ ಗೆ ಹೋಗಿ ಮತ್ತೆ 60th ಆನಿವರ್ಸರಿ ಆಗಿದ್ದಕ್ಕೆ ನಮ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಗೂ ಕರೆದಿದ್ರು ರಿಸೆಪ್ಷನ್ ಗೆ. ಬ್ರಿಟಿಷ್ ನ ಪ್ರೈಮ್ ಮಿನಿಸ್ಟರ್ ಹೌದು, ಋಷಿ ಸುನಕ್ ಅವಕ ಇಲ್ಲ, KR ಸ್ಟಾರ್ಮರ್. ಓಕೆ ಓಕೆ. ಸೊ ಒಂದು ಜೇಡದಿಂದ ನೀವು ಲಂಡನ್ ಹೋಗಿ ಮುಟ್ಟಿ, ಅದು ಕೂಡ ಪ್ರೈಮ್ ಮಿನಿಸ್ಟರ್ ನ ಒಂದು ರಿಸೆಪ್ಷನ್ ಅನ್ನು ಪಡೆದು ವಾಪಸ್ ಬರ್ತೀರಿ. ಯಾಕಂತ ಯೋಚನೆ ಮಾಡಿದ್ರ? ಯೋಚನೆ ಮಾಡಿದ್ರೆ ಅಷ್ಟು ಸಣ್ಣ ಜೇಡದಿಂದಾಗಿ ನಂಗೆ ಇಷ್ಟ ಆಗಿದೆ ಅಂತ. ಬಹುಶಃ ಫೋಟೋ ತೆಗೆಯುವಾಗ ನಿಮ್ಮ ತಲೆಯಲ್ಲಿ ಇದೇನು ಇರ್ಲಿಲ್ಲ? ಇಲ್ಲ ಇಲ್ಲ, ಲೈಕ್ ಇದು ಫೋಟೋ ಸಿಕ್ಬೇಕು ಅಂತ. ಲಂಡನ್ನಿಂದ ಬಂದು ಅದೇ ಟೆಂಟಿಗೆ ಹೋದ್ರೆ ಇಲ್ಲಿದ್ದು ಜೇಡ ಇತ್ತ? ಆ ಜೇಡ ಹೋಗಿದೆ, ಆದ್ರೆ ತುಂಬಾ ಉಂಟಲ್ಲಿ. ಓಕೆ. ಈಗ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಅಪರ್ಚುನಿಟೀಸ್ ಎಷ್ಟಿದೆ ಇಂಡಿಯಾದಲ್ಲಿ? ತುಂಬಾ ಇದೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅದು ಪ್ರೊಫೆಷನ್ ಆಗಿ ಮಾಡ್ಲಿಕ್ಕೆ ತುಂಬಾ ಬೇರೆ ದಾರಿ ಇದೆ. ಒಂದು ಬೇರೆ ಫೋಟೋಗ್ರಫಿ ಟೂರ್ಸ್ ಅಂತ ಮಾಡುದು, ಬೇರೆಯವ್ರಿಗೆ ಫೋಟೋಗ್ರಫಿ ಹೇಳಿ ಕೊಡುದು. ಇಲ್ದಿದ್ರೆ ಫೋಟೋ ತೆಗೆದು ಸ್ಟಾಕ್ ಸೈಟ್ಸ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿ ಸೇಲ್ ಮಾಡುದು. ಅಥವಾ ತುಂಬಾ ಜನ ಬೇರೆ ಬೇರೆ ಎಕ್ಸ್ಪಿಡಿಷನ್, ಬೇರೆ ಕಂಪನೀಸ್ ಎಲ್ಲ ಕಮಿಷನ್ ಮಾಡಿ ಅವರಿಗೆ ಶೂಟ್ ಮಾಡಿ ಬರ್ತಾರೆ. ಮತ್ತೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ಡಾಕ್ಯುಮೆಂಟರಿ ಶೂಟ್ ಮಾಡುದು, ಅಂದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ ಇದೆಲ್ಲ ಫೋಟೋ ತೆಗೆಯೋದು ಮಾಡ್ತಾರೆ. ತುಂಬಾ ಸ್ಕೋಪ್ ಉಂಟು ವೈಲ್ಡ್ ಲೈಫ್ ಫೋಟೋಗ್ರಫಿ ಇಂಡಿಯಾದಲ್ಲಿ ಎಸ್ಪೆಷಲಿ. ಈಗ ನೀವು ಇದ್ದ ಇನ್ಸೆಕ್ಟ್ಸ್ ಗಳಲ್ಲಿ ನಿಮ್ಗೆ ಇಷ್ಟವಾದದ್ದು ಸ್ಪೈಡರ್, ಜೇಡ. ಅದರಲ್ಲಿ ಕೂಡ ವಿಷಪೂರಿತ ಜೇಡಗಳು ಇದ್ದಾವೆ ಅಂತ ಹೇಳ್ತಾರೆ. ಸೊ ನಾನ್ ಮೊದಲ ಪ್ರಶ್ನೆ ಕೇಳಿದೆ ಪೇಶನ್ಸ್ ಅಂತ ಹೇಳಿ. ಯಾವುದೇ ಸದ್ದಿರಬಾರದು, ನೀವು ಕಾದು ಕೂತ್ಕೊಳ್ಬೇಕು. ಆ ಸಿಟಿ ನೀವು ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ರೋಡ್ ಇದೆ, ವೆಹಿಕಲ್ ಗಳು ಪಾಸ್ ಆಗ್ತವೆ. ಸೊ ಹೀಗಿರುವಾಗ ನೀವೊಂದು ಶಾರ್ಟ್ಗೆ ಒಂದು ಆಂಗಲ್ ನಿಂದ ರೆಡಿ ಆಗಿದ್ದೀರಿ. ಆ ಮೂಮೆಂಟ್ಗೆ ನನಗೆ ಈಗ ಸ್ನೀಸಿಂಗ್ ಬಂದಾಗೆ, ಮತ್ತೆ ಏನೋ ನಿಮ್ ಕೆಮ್ಮು ಬರ್ಬೋದು, ಮತ್ತೇನು ಬರ್ಬೋದು, ಏನಾದ್ರೂ ಎಫೆಕ್ಟ್ ಆಗತ್ತಲ್ಲಿ? ಒಂದೊಂದ್ಸತಿ ಎಫೆಕ್ಟ್ ಆಗ್ತದೆ. ನಾನು ಅಷ್ಟು ಹತ್ರದಲ್ಲಿ ತೆಗೆಯೋದಕ್ಕೆ ಒಂದ್ ಚೂರ್ ಶೇಕ್ ಆದ್ರೂ ಫೋಕಸ್ ಹೋಗ್ತದೆ, ಅಥವಾ ಒಂದೊಂದ್ಸತಿ ಮಿಸ್ಟೇಕ್ಲಿ ಹೋಗಿ ಹತ್ರ ಹೋಗ್ಬೋದು, ಸ್ಪೈಡರ್ಗೆ ಡೇಂಜರ್ ಅಂತ ಅನ್ಸ್ಬೋದು. ತುಂಬಾ ಪೇಶನ್ಸ್ ಅಲ್ಲಿ ಸ್ಟಿಲ್ ಆಗಿ ನಿಂತ್ಕೊಳ್ಬೇಕು. ಅದಕ್ಕೆ ಏನೋ ಡೇಂಜರ್ ಅಂತ ಅನ್ಸ್ಬಾರ್ದು. ಡೇಂಜರ್ ಅಂತ ಅನ್ಸಿದ್ರೆ ಅದು ಅಟ್ಯಾಕ್ ಮೋಡಿಗೆ ಹೋಗ್ತದೆ ಅದು. ಮತ್ತೆ ಇಂಡಿಯಾದಲ್ಲಿ ಅದು ವಿಷದ್ ಸ್ಪೈಡರ್ ಇಲ್ಲ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ವಿಷನೇ ಇಲ್ಲ. ವಿಷದ್ ಸ್ಪೈಡರ್ ಈಗ ಸುಮ್ನೆ ಹೀಗೆ ಮಾಡಿದ್ರು ಬರೋಲ್ಲ. ಇಲ್ಲ. ಸರಿ. ಅಪ್ಪ IT ಉದ್ಯೋಗಿ. ನೀವು ಸಣ್ಣದಿಂದ ನೋಡುವಾಗ ಅವ್ರೊಂದು ಬ್ಯಾಗ್ ಹಾಕೊಂಡು ಹೊರಗೆ ಹೋಗ್ತಿದ್ರು, ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ರ? ಕರ್ಕೊಂಡು ಹೋಗ್ತಿದ್ರು ನಂಗೆ ತೋರ್ಸ್ಲಿಕ್ಕೆ. ನಾನ್ ನೋಡಿ ಎಂತ ಮಾಡ್ತಿದ್ದಾರೆ, ಜಸ್ಟ್ ಗಿಡದ ಹತ್ರ ಹೋಗಿ ಅಂತ ಕ್ಯಾಮ್ರಾ ತಗೊಂಡ್ ಹೋಗ್ತಿದ್ದಾರೆ ಅಂತ, ಎಂತ ಮಾಡ್ತಿದ್ದಾರೆ ನೋಡಿ, ಅಷ್ಟು ಕ್ಯೂರಿಯಾಸಿಟಿಯಲ್ಲಿ ನಂಗೆ ಗೊತ್ತಾಯ್ತು ಫೋಟೋಗ್ರಫಿ ಅಂತ. ಈಗ ನಮ್ಮ ಮುಂದೆ ಇಲ್ಲಿ ವಾಸ್ ಇದೆ, ನಾನು ಅದರ ಕಲರ್ಸ್ ಒಬ್ಸರ್ವ್ ಮಾಡ್ಬೋದು, ಅಥವಾ ವೆರೈಟಿ ಒಬ್ಸರ್ವ್ ಮಾಡಬಹುದು, ಅದರ ಸೈಜ್ ಅದೆಲ್ಲ ಒಬ್ಸರ್ವ್ ಮಾಡೋದು. ನೀವು ಅದರಲ್ಲಿ ಎಲ್ಲಿ ಇನ್ಸೆಕ್ಟ್ ಇದೆ ಅಂತ ಹುಡುಕ್ತೀರಿ. ಸೊ ನಿಮ್ಗೊಂದು ವಿಶೇಷ ದೃಷ್ಟಿಯನ್ನು ದೇವರು ಕೊಟ್ಟಿದಾರ? ಇಲ್ಲ, ಅದು ಪ್ರಾಕ್ಟೀಸ್ ಇಂದ ಆಗ್ತದೆ. ಅದು ಫಸ್ಟಿಗೆಲ್ಲ ಏನೋ ಕಾಣ್ತಿರ್ಲಿಲ್ಲ, ಮತ್ತೆ ಎಲ್ಲಿ ಸಿಗ್ತದೆ ನಮ್ಗೆ, ಮತ್ತೆ ನೋಡಿ ನೋಡಿ ಅದರದ್ದು ಪ್ಯಾಟರ್ನ್ಸ್ ಗೊತ್ತಾಗ್ತದೆ. ಒಂದು ಸಿಗ್ನೇಚರ್ ಸ್ಪೈಡರ್ ಅಂತ ಉಂಟು, ಅದ್ ಬರೀ ಒಂದೆರಡು ಗಿಡದಲ್ಲಿ, ಸ್ಪೆಷಲ್ ಗಿಡದಲ್ಲಿ ಮಾತ್ರ ಇರುತ್ತದು. ಅದಕ್ಕೆ ಪರ್ಟಿಕ್ಯುಲರ್ ಗಿಡನೇ ಅಂತ ಉಂಟಾ? ಬೇರೆ ಗಿಡದಲ್ಲಿ ಮಾಡೋದಿಲ್ಲ ಅದು. ಅದನ್ನೇ ಅದೇ ಗಿಡ ಹತ್ರ ನೋಡಿ ಮತ್ತೆ ಎಲ್ಲಿರ್ತದೆ ಅಂತ ನಮ್ ಸ್ಪಾಟ್ ಗೊತ್ತಾಗಿರ್ತದೆ, ಅದಲ್ಲಿ ನೋಡಿ ನಮ್ಗೆ ಕಾಣ್ಲಿಕ್ಕೆ ಆಗ್ತದೆ.
ಈಗ ನಾನು ಕೇಳಿದ ಪ್ರಕಾರ ಫೋಟೋಗ್ರಾಫರ್ ಹ್ಮ್ ಫೋಟೋಗ್ರಫಿಕ್ಕಿಂತ ಹ್ಮ್ ಫೋಟೋಗ್ರಾಫರ್ನಿಗೆ ಲೈಟಿಂಗ್ ಸೆಟ್ ಮಾಡ್ಲಿಕ್ಕೆ ಬರಬೇಕು. ಹ್ಮ್ ಯಾರು ಬೆಸ್ಟ್ ಲೈಟ್ ಯೂಸ್ ಮಾಡ್ತಾನೆ ಹ್ಮ್ ಅವನು ಬೆಸ್ಟ್ ಫೋಟೋಗ್ರಾಫರ್ ಅಂತ ಹೌದು. ನಾನು ಓದಿದ್ದು ಮತ್ತು ಕೇಳಿದ್ದು ಹ್ಮ್ ಫ್ರೆಂಡ್ಸ್ಗಳಿಂದ. ಹ್ಮ್ ಸೊ ಲೈಟ್ ಹ್ಮ್ ಒಂದು ಕ್ಯಾಮರಾಮ್ಯಾನ್ನಿಗೆ, ಹ್ಮ್ ಅದು ಕೂಡ ಅವೈಲೇಬಲ್ ಲೈಟ್ ಇನ್ ದ ನೇಚರ್ ಹ್ಮ್ ಎಷ್ಟು ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್. ಲೈಟ್ ಇಸ್ ವಾಟ್ ಮೇಕ್ಸ್ ಆರ್ ಬ್ರೇಕ್ಸ್ ಅನ್ ಇಮೇಜ್. ನಾವು ಮೋಸ್ಟ್ಲಿ ನ್ಯಾಚುರಲ್ ಲೈಟ್ ಅಲ್ಲೇ ತೆಗೆದು ಅಡಿಷನಲ್ ಫ್ಲಾಶ್ ಏನು ಹಾಕೋದಿಲ್ಲ. ಯಾಕಂದ್ರೆ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಹ್ಮ್. ಸೊ ನಾವು ಬೆಳಿಗ್ಗೆ ಬೇಗ ಅಥವಾ ಸಂಜೆ ಲೇಟ್ ಗೋಲ್ಡನ್ ಲೈಟ್ ಬರೋ ಟೈಮಿಗೆ ಹೋಗ್ಬೇಕು. ಆಗ ಬೆಸ್ಟ್ ಗೋಲ್ಡನ್ ಲೈಟ್ ಅಂದ್ರೆ ಸನ್ಸೆಟ್ ಅಥವಾ ಸನ್ರೈಸ್ ಬರೋ ಲೈಟ್. ಹ್ಮ್. ಸೊ ತುಂಬಾ ಗೋಲ್ಡನ್ ಇರ್ತದೆ, ಬೆಸ್ಟ್ ಲೈಟ್ ಆಫ್ ದ ಡೇ ಅಂತ ಹೇಳ್ತಾರೆ. ಆಗ ಬಟ್ ಇಮೇಜ್ ಫಾರ್ ಫ್ಯೂ ಮಿನಿಟ್ಸ್, ಹಾ ಐ ವೆರಿ ಥಿಂಕ್ ಫಾರ್ ಫ್ಯೂ 15 to ಮಿನಿಟ್ಸ್. 20 minutes. ಹಾ ಹೌದು. ಅದು ಅಷ್ಟು. ಮಿಸ್ ಆದ್ರೆ ಹೋಯ್ತು ಮತ್ತೆ. ಹ್ಮ್. ಸೊ ಅದು ತುಂಬಾ ಇಂಪಾರ್ಟೆಂಟ್ ಹ್ಮ್. ಗೋಲ್ಡನ್ ಲೈಟ್ ಅಂತ. ಹ್ಮ್. ಅದು ಇಲ್ದಿದ್ರು ನಮ್ಗೆ ಸನ್ಲೈಟ್ ಅಲ್ಲೇ ತೆಗಿಯೋದು ನಾವು ಮೋಸ್ಟ್ಲಿ. ತುಂಬಾ ಟೆಲಿವಿಷನ್ ಚಾನೆಲ್ಗಳಿವೆ ನಮ್ಮ ಹ್ಮ್. ದೈಜಿ ವರ್ಲ್ಡ್ ಇದ್ದ ಹಾಗೆ. ಸೊ ವೈಲ್ಡ್ ಲೈಫ್ಗೆ ಅಂತ ಹೇಳಿ ಡಿಸ್ಕವರಿ ಇದೆ, ಅನಿಮಲ್ ಪ್ಲಾನೆಟ್ ಇದೆ, ಅದರಲ್ಲಿದೆ. ಅದರಲ್ಲಿ ಎಲ್ಲಿಯೂ ಕ್ಯಾಮರಾಮ್ಯಾನ್ ಕಾಣುವುದಿಲ್ಲ, ಹ್ಮ್. ಹೋಸ್ಟ್ ಕಾಣ್ತಾನೆ, ಆಂಕರ್ ಹ್ಮ್. ಕಾಣ್ತಾನೆ, ಅಥವಾ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನು ಅವನೇ ಕಾಣ್ತಾನೆ. ಹ್ಮ್. ಸೊ ಅವನಷ್ಟೇ ಇಂಪಾರ್ಟೆಂಟ್ Camera. ಕ್ಯಾಮರಾದವನು. ಹ್ಮ್. ಸೊ ಇವರು ಫೋಕಸ್ಗೆ ಬರುವುದಿಲ್ಲ. ಹ್ಮ್. ನಿಮ್ ಫೋಟೋ ಬರುತ್ತೆ. ಈಗ ಹೌದು. ನೀವು ಯಾವ್ದು ಹ್ಮ್. ಫೋಟೋ ತೆಗೆದಿರೋದು ಟೆಂಟ್ ಟೆಂಟ್ ಸ್ಪೈಡರ್. ಟೆಂಟ್ ಸ್ಪೈಡರ್. ಈಗ ಟೆಂಟ್ ಸ್ಪೈಡರ್ ಬಂತು ಕೆಳಗೊಂದು ಹೆಸರು ಬರ್ಬೋದು, ಹ್ಮ್. ವಿದ್ಯುನಾರ್ ಹೆಬ್ಬಾರ್ ಅಂತ ಹೇಳಿ. ಹ್ಮ್. ಸೊ ನೀವು ಎಲ್ಲಿಯೂ ಕೂಡ ಹೈಲೈಟ್ ಆಗುದಿಲ್ಲ. ಹ್ಮ್. ಕ್ಯಾಮರಾಮ್ಯಾನ್ ಈಸ್ ಆಲ್ವೇಸ್ ಬಿಹೈಂಡ್ ದ ಕ್ಯಾಮರಾ. ಕ್ಯಾಮರಾ, ಹ್ಮ್. ಮೆಮೊರೀಸ್ ಆರ್ ಇನ್ ಫ್ರಂಟ್ ಆಫ್ ಇನ್ ದ ಆಲ್ಬಮ್, ಹೌದು. ಅಲ್ವಾ? ಹ್ಮ್. ಸೊ ನೀವೇ ಹೈಲೈಟ್ ಆಗದಂತ ಪ್ರೊಫೆಷನ್ ನಿಮ್ಗೆ ಬೇಕಾ? ಹಾ ನಂಗೆ ಖುಷಿ ಆಗ್ತದೆ ನಂದು ಫೋಟೋಸ್ ಅಷ್ಟು ದೊಡ್ಡದಿರೋದು. ಹ್ಮ್. ನಂದು ಹೆಸರು ಸಣ್ಣದಿದ್ರು ನನ್ನ ಫೋಟೋ ಅಂತ ನಂಗೆ ಖುಷಿ ಇರ್ತದೆ ಅದ್ರಲ್ಲಿ. ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದಿದೆ. ಹೌದು. ಸೊ ನೀವು ಲಂಡನ್ ಹೋದ್ರಿ, ಹ್ಮ್. ಅಲ್ಲಿ ದಿಗ್ಗಜರು ಇದ್ರು, ಹೌದು. ನಿಮ್ಗೆ 21ಗೆ ಅವಾರ್ಡ್ ಬಂದಿತ್ತು. ಹಾ ಯು ವೆಂಟ್ ಇನ್ ದ ಇಯರ್ 2024. ಹೌದು. ಹ್ಮ್. ಸೊ 60 ವರ್ಷ ಇದು ಹ್ಮ್. ನೋಡಿ, ಎಲ್ಲ ಕೂಡಿಕೊಂಡು ಬಂದಿದೆ. ಹೌದು. ನಮ್ಮ ಸಮಯ ಕೂಡಿಕೊಂಡು ಬಂದಿದೆ. ಸೊ ಅಲ್ಲಿ ಫೋಟೋಗ್ರಫಿ ನಿಮ್ಮ ಡಿಸ್ಪ್ಲೇ ಆಗಿತ್ತಾ? ಹೌದು, ನಂದು ಡಿಸ್ಪ್ಲೇ ಆಗಿದೆ. ನಂಗೆ ಗ್ರ್ಯಾಂಡ್ ಟೈಟ್ಲ್ ಅವಾರ್ಡ್ ಬಂದಿದ್ದಕ್ಕೆ ಹ್ಮ್. ಎಲ್ಲ ಗ್ರ್ಯಾಂಡ್ ಟೈಟ್ಲ್ ಅವಾರ್ಡ್ ಅದೇನು ಗ್ರ್ಯಾಂಡ್ ಟೈಟಲ್? ಗ್ರ್ಯಾಂಡ್ ಟೈಟ್ಲ್ ಅಂದ್ರೆ ಅದು ಬೆಸ್ಟ್ ಇಮೇಜ್ ಆಫ್ ದ ಇಯರ್ ಅಂತ. ಹ್ಮ್. ಎರಡು ಯಂಗ್ ಗ್ರ್ಯಾಂಡ್ ಟೈಟ್ಲ್ ಅಂತ ಮತ್ತೆ ಅಡಲ್ಟ್ ಗ್ರ್ಯಾಂಡ್ ಟೈಟ್ಲ್ ಅಂತ. ಹ್ಮ್. ಅದು ಬೆಸ್ಟ್ ಇಮೇಜ್ ಆಫ್ 18 and under ಹ್ಮ್. ವರ್ಲ್ಡ್ಸ್ ಇದ್ದು ಇಮೇಜ್. ಹ್ಮ್. ಸೊ ಗ್ರ್ಯಾಂಡ್ ಟೈಟ್ಲ್ ಇಸ್ ದ ಆಸ್ಕರ್ಸ್ ಆಫ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅದು ಹಾಗೆ ಹೇಳ್ತಾರೆ. ಹೌದು. ಈಗ ಮ್ಯಾಕ್ಸಸ್ ಅವಾರ್ಡ್ ಬಂದ್ರೆ ಹ್ಮ್. ಇಟ್ಸ್ ಏಷ್ಯನ್ ನೋಬೆಲ್ ಅಂತ ಹೇಳ್ತಾರೆ. ಹೌದು. ಸೊ ನಿಮ್ಮ ಗ್ರ್ಯಾಂಡ್ ಟೈಟಲ್ ಎಮಂಗ್ ದ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಗ್ರ್ಯಾಂಡ್ ಟೈಟಲ್ ಎಂಬ ಅವಾರ್ಡ್ ಬಂದ್ರೆ ಇಟ್ಸ್ ಆಸ್ಕರ್ ಆಫ್ ವೈಲ್ಡ್ ಲೈಫ್ ಫೋಟೋ. ವೈಲ್ಡ್ ಲೈಫ್ ಫೋಟೋಗ್ರಫಿ. ಸೊ ಹ್ಮ್. ಇಷ್ಟು ಸಣ್ಣ ಪ್ರಾಯದಲ್ಲಿ ಅದನ್ನು ನೀವು ಪಡ್ಕೊಂಡಿದ್ದೀರಿ. ಹ್ಮ್. ಸೊ ನೀವು ಏಜ್ ಕ್ಯಾಟಗರಿ ಉಂಟು ಅಲ್ಲಿ? ಹಾ. ಇಷ್ಟು ಸಣ್ಣವರು, ದೊಡ್ಡದವರು, ಹೌದು. ಅಬೌವ್ 50, ಹಾ. ಅಬೌವ್ 40, ಅಬೌವ್ 20, ಬಿಲೋ 14 ಹೀಗೆ ಏನಾದ್ರು ಉಂಟಾ? 4 ಕ್ಯಾಟಗರಿ ಅಷ್ಟೇ. 10 years and under. ಅದು 18 and under ಅಲ್ಲಿ 4 ಕ್ಯಾಟಗರಿ ಯಾವುದು? 10 and under, 10 years and under, 11 to 14, ಹ್ಮ್. ಮತ್ತೆ 14 to 18, ಮತ್ತೆ 18 and above. ಹ್ಮ್. ಅಷ್ಟು ಕ್ಯಾಟಗರಿ. 18 and above ಗೆ ಒಂದು ಗ್ರ್ಯಾಂಡ್ ಟೈಟ್ಲ್, ಮತ್ತೆ ಮೊದ್ಲಿನ 3 ಕ್ಯಾಟಗರಿಗೆ ಒಂದು ಗ್ರ್ಯಾಂಡ್ ಟೈಟ್ಲ್. ಅದೆಲ್ಲ 18 and under ಸಪರೇಟ್. ಅದು ಬಿಲೋ 10ಗೆ ಗ್ರ್ಯಾಂಡ್ ಟೈಟಲ್ ಅಂತ ಇಲ್ಲ, ಸಪರೇಟ್ ಇಲ್ಲ? ಅಲ್ಲ, ಅದ್ 3ಕ್ಕೂ ಗ್ರ್ಯಾಂಡ್ ಟೈಟ್ಲ್ ಒಂದೇ. ಒಂದೇ. ಅದ್ 3ಅಲ್ಲಿ ಬೆಸ್ಟ್ ಇಮೇಜ್ ಆದಂತ ಜೂರಿ ಸೆಲೆಕ್ಟ್ ಮಾಡಿ ಗ್ರ್ಯಾಂಡ್ ಟೈಟ್ಲ್ ಅಂತ ಕೊಡ್ತಾರೆ. ಓಕೆ. ಈಗ 18 and above ಅಲ್ಲಿದ್ರು ಹ್ಮ್ 50-60 ತನಕ ಇರಬಹುದು. ಹೌದು. ನಿನ್ಗಿಂತ ಕಡೆಯವರು ಕೂಡ ಇರಬಹುದು. ಹ್ಮ್ ಸೊ ಅವರ ಮುಂದೆ ನಿಮ್ದೊಂದು ಗ್ರ್ಯಾಂಡ್ ಟೈಟಲ್ ಅವಾರ್ಡ್ ಅಂತ ಹೇಳುವಾಗ ಎಷ್ಟು ಖುಷಿ? ತುಂಬಾ ಖುಷಿ ಆಯ್ತು. ಹಾ. ಅಂದ್ರೆ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಹಾ. ಫುಲ್ ಸರ್ಪ್ರೈಸ್. ಅದು ಹೇಳಿರುದಿಲ್ಲ ಮೊದ್ಲು ಅವಾರ್ಡ್ ಅಂತ, ಅಲ್ಲೇ ಹೇಳ್ತಾರಾ? ಅಲ್ಲೇ ಹೇಳ್ತಾರೆ, ಡಿಕ್ಲೇರ್ ಹಾ. ಮಾಡ್ತಾರೆ. ಕ್ಯಾಟಗರಿ ವಿನ್ನರ್ ಅಂತ ಹೇಳಿರ್ತಾರೆ ಮೊದ್ಲು, ಹ್ಮ್. ಆದ್ರೆ ಗ್ರ್ಯಾಂಡ್ ಟೈಟ್ಲ್ ಅಂತ ಹೇಳೋದಿಲ್ಲ. ಅದು ಅವಾರ್ಡ್ ಸೆರೆಮನಿಯಲ್ಲೇ ಹೇಳ್ತಾರೆ ಅವರು. ಹ್ಮ್. ಹೇಳಿದಾಗ ತುಂಬಾ ಖುಷಿ ಆಯ್ತು. ನಂಗೆ ಸರ್ಪ್ರೈಸ್ ಆಗಿತ್ತು, ನಂಗೆ ಗೆಲ್ಲೋದಿಲ್ಲ ಅಂತ ಅನ್ಸಿತ್ತು. ಹ್ಮ್. ಅದಕ್ಕೆ ತುಂಬಾ ಖುಷಿ ಆಗಿತ್ತು ನಂಗೆ. ಓಕೆ. ನೀವು ಹೇಳಿದ್ರಿ ಕ್ಯಾಟಗರಿ ಇದೆ ಅಂತ ಹೇಳಿ. ಹ್ಮ್ ಯಾವೆಲ್ಲ ಕ್ಯಾಟಗರಿಗಳಿವೆ? ಅದು ಯಂಗ್ ಅಂಡರ್ ಆ 3 ಕ್ಯಾಟಗರಿ ಇದ್ದೆ ಕ್ಯಾಟಗರಿ ವಿನ್ನರ್ ಅಂತ ಸೆಲೆಕ್ಟ್ ಹಾಗಲ್ಲ. ಮಾಡ್ತಾರೆ. ಈಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೇಳಿದ್ರೆ ಹ್ಮ್ ಅದು ರೆಪ್ಟೈಲ್ಸ್ ಇರ್ಬೋದು, ಹ್ಮ್. ಇನ್ಸೆಕ್ಟ್ಸ್ ಇರ್ಬೋದು, ಹ್ಮ್ ಜಾಯಿಂಟ್ ಅನಿಮಲ್ಸ್ ಗಳು ಇರ್ಬೋದು, ಹ್ಮ್ ಹ್ಮ್. ಅಥವಾ ಬರ್ಡ್ಸ್ ಇರ್ಬೋದು. ಹೀಗೆ ಹ್ಮ್. ಏನಾದ್ರು ಅದರಲ್ಲಿ ಇದುಂಟಾ? ಅದು 18 and above ಗೆ ಮಾತ್ರ, ಬೇರೆ ಯಂಗ್ ಬೇರೆ ಅವರಿಗಿಲ್ಲ. ನಿಮ್ಗಿಲ್ಲ? ಇಲ್ಲ. ನಿಮ್ಗೆ ಏನಿದೆ? ನಮ್ಗೆ ಯಾವ್ದು ನೇಚರ್ ರಿಲೇಟೆಡ್ ಹಾಕ್ಬೋದು ಹ್ಮ್. ವೈಲ್ಡ್ ಲೈಫ್ ಫೋಟೋಗ್ರಫಿ ಇದು. ಹ್ಮ್. ಅಡಲ್ಟ್ಸ್ ಗೆ ಬೇರೆ ಬೇರೆ ಹಾಗೆ ಆಂಫಿಬಿಯನ್ಸ್ ಅಂಡ್ ರೆಪ್ಟೈಲ್ಸ್, ಹ್ಮ್. ಫಂಗೈ, ಹ್ಮ್. ಅಂಡರ್ ವಾಟರ್ ಹ್ಮ್. ಅದೆಲ್ಲ ಕೊಡ್ತಾರೆ ಕ್ಯಾಟಗರಿ. ಸೊ ಅಲ್ಲಿ ತುಂಬಾ ಮಂದಿ ಬಂದಿರಬಹುದು. ನಿಮ್ಮ ಹ್ಮ್. ಕ್ಯಾಟಗರಿಯಲ್ಲಿ ಎಷ್ಟು ಮಂದಿ ಇದ್ರು? ನಮ್ಮ ಕ್ಯಾಟಗರಿಯಲ್ಲಿ 4 ಹ್ಮ್. 4 ಬೇರೆ ಮಂದಿ. ಯಾವ ದೇಶದವರು ಗೊತ್ತಾ? ಹಾ ಒಬ್ಬ ಸ್ಪೇನ್, ಇನ್ನೊಬ್ಬ ಜರ್ಮನಿ. ಸೊ ಇಂಡಿಯಾದಿಂದ ನೀವೊಬ್ರೆ ಹಾ. ಇಡೀ ಟೋಟಲ್?
ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ, ಅರುಣಾಚಲ್ ಪ್ರದೇಶ, ಗುಜರಾತ್ ನೀವೊಬ್ರೆ? ಈ ಕ್ಯಾಟಗರಿಗೆ ನಾನೊಬ್ರೆ. ಬೇರೆ ತುಂಬಾ ಅವಾರ್ಡ್ ವಿನ್ ಆಗಿದ್ದಾರೆ ಆ ಹ್ಮ್. ವರ್ಷದವ್ರು ಇಂಡಿಯಾ. ಹ್ಮ್. ರಿಪನ್ ಬಿಶ್ವಾಸ್ ಅಂತಿದ್ದಾರೆ, ಹ್ಮ್. ಧೃತಿಮಾನ್ ಮುಖರ್ಜಿ ಅಂತಿದ್ದಾರೆ, ಅವರೆಲ್ಲ ಗೆದ್ದಿದ್ದಾರೆ. ಮುಗಿದ್ದಾರೆ. ಆತ್ಮೀಯ ವೀಕ್ಷಕರೇ, ಕ್ಲಾಸಿಕ್ ಟೈಮ್ ವಿಶೇಷ ಕಾರ್ಯಕ್ರಮ ಒಂದು ಅರಳು ಪ್ರತಿಭೆ. ನಾವು ಅವರು ಉಡುಪಿಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದು ಲಂಡನ್ನಿಗೆ ಹೋಗಿ ಗ್ರ್ಯಾಂಡ್ ಟೈಟಲ್ ಅವಾರ್ಡನ್ನು ಪಡೆದುಕೊಂಡು ಬಂದಂತಹ ಒಂದು ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ದೇವೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಥವಾ ವನ್ಯಜೀವಿ ಛಾಯಾಗ್ರಹಣ ಅಂತ ಹೇಳ್ತಾರೆ. ಈ ಛಾಯಾಗ್ರಹಣದಲ್ಲಿ ಅವರು ಇವರ ಕ್ಯಾಟಗರಿಯಲ್ಲಿ ಭಾರತದಲ್ಲಿ ಈ ಪ್ರತಿಷ್ಠಿತ ಗ್ರ್ಯಾಂಡ್ ಟೈಟಲ್ ವಿನ್ನರ್ ಆಗೋದು ಪ್ರತಿಷ್ಠಿತ ಈ ಅವಾರ್ಡ್. ಅವರೇ ಹೇಳಿದರು, ಅದೇನಂತ ಹೇಳಿದ್ರೆ ಇಟ್ಸ್ ಎನ್ ಆಸ್ಕರ್ ಅವಾರ್ಡ್ ಇದ್ದ ಹಾಗೆ ಅಂತ ಹೇಳಿ. ಭಾರತದಿಂದ ಏಕೈಕ ಪ್ರತಿನಿಧಿ ಅದು ವಿದ್ಯುನಾರ್ ಹೆಬ್ಬಾರ್. ಈಗ ನೀವು ಬೆಂಗಳೂರಿಗೆ ಹೋಗ್ತೀರಿ, ಹೌದು. 9th ಆದಾಗೂ ಶುರು ಆಗುತ್ತೆ, ನೆಕ್ಸ್ಟ್ ಇಯರ್ ಈಸ್ ಬೋರ್ಡ್ ಎಕ್ಸಾಮ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ನೀವು ಫೋಟೋಗ್ರಫಿಗೆ ಹೋಗಬೇಕು ಅಥವಾ ಎಕ್ಸಿಬಿಷನ್ಗೆ ಹೋಗಬೇಕು ಅಥವಾ ಎಲ್ಲಿಯಾದರೂ ಟ್ರಕ್ಕಿಂಗ್ಗೆ ಹೋಗಬೇಕು ಅಥವಾ ಕಾಡಿಗೆ ಹೋಗಬೇಕು ಅಂತ ಹೇಳುವಾಗ ನಿಮ್ಗೆ ರಜೆ ಬೇಕು. ನಿಮ್ಮ ಶಾಲೆ ಬಗ್ಗೆ ಸ್ವಲ್ಪ ಹೇಳಿ. ಹೌ ದೇ ಸಪೋರ್ಟ್? ಯಾವ ಶಾಲೆ ನಿಮ್ಮ ಹೆಸರು, ಶಾಲೆ ಹೆಸರು? BGS NPS ಬನ್ನೇರ್ಘಟ್ಟ ರೋಡ್ ಅಲ್ಲಿ ಓದದ್ ನಾನು. ಅದ್ರಲ್ಲಿ ಶಾಲೆಗೆ ನಾನು ಹೆಚ್ಚು ರಜೆ ತಗೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಪ್ಲಾನ್ ಮಾಡೋದು ವೀಕೆಂಡ್ಸ್ ಅಥವಾ ಬೇರೆ ಹಾಲಿಡೇಸ್ ಅಲ್ಲೇ ಆಗೋದು. ಏನಾದ್ರು ಆದ್ರೂ ನನ್ನ ಪ್ರಿನ್ಸಿಪಲ್ ಎಂಕರೇಜ್ ಮಾಡ್ತಾರೆ ಫೋಟೋಗ್ರಫಿ ಅಂತ. ಮತ್ತೆ ಸ್ಕೂಲಲ್ಲಿ ತುಂಬಾ ದೊಡ್ಡ ಗಾರ್ಡನ್ ಉಂಟು. ವೀಕೆಂಡ್ಸ್ ಅಲ್ಲಿ ಒಂದೊಂದ್ ದಿವಸ ಅಲ್ಲೂ ಹೋಗ್ತೇನೆ, ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಫೋಟೋ ತೆಗಿಲಿಕ್ಕೆ. ಮತ್ತೆ ರಜೆ ಬಗ್ಗೆ ನಮ್ಗೆ ತುಂಬಾ ಕೊಡ್ತಾರೆ ಪ್ರಿನ್ಸಿಪಲ್, ಪರ್ಮಿಷನ್ ತಗೊಳ್ಬೋದು ನಾವು. ಫೋಟೋಗ್ರಫಿ ತುಂಬಾ ಎಂಕರೇಜ್ ಮಾಡ್ತಾರೆ ಅವರು. ಸೊ ಭಾರತದ ಏಕೈಕ ಪ್ರೈಸ್ ವಿನ್ನರ್ ನೀವು ಲಂಡನ್ಗೆ ಹೋಗ್ತೀರಾ ಅಂತ ಹೇಳುವಾಗ ವಾಟ್ ವಾಸ್ ದ ರಿಯಾಕ್ಷನ್ ಫ್ರಮ್ ಯುವರ್ ಫ್ಯಾಮಿಲಿ ಸೈಡ್? ಎಲ್ಲ ತುಂಬಾ ಸರ್ಪ್ರೈಸ್ ಆಗಿತ್ತು. ಮತ್ತೆ ನಾನು ಫೋಟೋ ತೆಗೆಯೋದನ್ನ ನೋಡಿದರೆ ನಂದು ಫೋಟೋಗ್ರಫಿ ಅಷ್ಟು ಲೆವೆಲ್ಗೆ ಹೋಗಿದೆ ಅಂತ ಅವರಿಗೆಲ್ಲ ತುಂಬಾ ಖುಷಿ ಆಗಿದೆ. ಸರ್ಪ್ರೈಸ್ ಒಬ್ರೊಬ್ರಿಗೆ, ಅಷ್ಟು ಒಳ್ಳೆ ಫೋಟೋ ತೆಗ್ದಿದ್ಯಾ ಅಂತ. ಮೆಚ್ಚಿಕೊಂಡವರಿದ್ದಾರಾ? ಇದು ಎಂತದ್ದು ಮಾರೆ, ಕೀಟದ್ದು ಹುಳದ್ದು ಇದರಲ್ಲೆಲ್ಲ ಫೋಟೋ ತೆಗೆದಿದ್ದಿ ನೀನು, ನಮ್ದು ಏನಾದ್ರು ತೆಗಿ ಅಂತೇಳಿ ಯಾರಾದ್ರು ಅಜ್ಜಿ, ಅಕ್ಕ, ಅಮ್ಮ ಹೇಳಿದುಂಟಾ? ರಿಲೇಟಿವ್ಸ್ ಯಾರು ಇಲ್ಲ, ಫ್ರೆಂಡ್ಸ್ ಹೇಳಿದ್ದಾರೆ ನಮ್ದೆಲ್ಲ ತೆಗಿ ಅಂತ, ಹೋಗಿ ಕೀಟ ತೆಗಿತಿ ಅಂತ. ಬೇರೆ ಎಂತ ಒಳ್ಳೇದ್ ಸಿಕ್ಲಿಲ್ವಾ ತೆಗಿಲಿಕ್ಕೆ ಅಂತ. ಸರಿ, ಈಗ ನಾನು ಫೋಟೋ ತೆಗಿತೇನೆ, ನಾನು ಎಲ್ಲಿ ಅಪ್ಲೈ ಮಾಡಬೇಕು, ಅದು ಎಲ್ಲಿ ಅಪ್ಲೋಡ್ ಮಾಡಬೇಕು, ಅದರ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ? ಈ ಕಾಂಪಿಟಿಷನ್ ಇದ್ದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಅಂತ ಕರೀತಾರೆ. ಅದು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಲಂಡನ್ ಆರ್ಗನೈಸ್ ಮಾಡಿದ್ದು. ಸೊ ಅವರಿದ್ದೇ ಒಂದು ವೆಬ್ಸೈಟ್ ಉಂಟು, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಅಂತ. ಇದು ಮಾಡಿ ಸರ್ಚ್ ಮಾಡಿದ್ರೆ ಬರ್ತದೆ. ಅದು 18 and under ಎವ್ರಿವನ್ಗೆ ಫ್ರೀ ಅದು ಎಂಟರ್ ಮಾಡ್ಲಿಕ್ಕೆ. ಆದ್ರೆ 18 and above ಒಂದು 3,000 ರೂಪಾಯಿ ಕೊಡ್ಬೇಕು ಎಂಟರ್ ಮಾಡ್ಲಿಕ್ಕೆ. ಸೊ ಯಂಗ್ ಇಂಡಿಯನ್ ರುಪೀಸ್ 3,000. ಮತ್ತೆ ಯಂಗ್ ಕ್ಯಾಟಗರಿಗೆ ಒಂದು 10 ಇಮೇಜ್ ಅಪ್ಲೋಡ್ ಮಾಡ್ಬೋದು. ಸೊ ಅದಕ್ಕೆ ಡಿಸ್ಕ್ರಿಪ್ಷನ್ ಎಲ್ಲ ಬರ್ದು ರೆಡಿ ಇಟ್ಟಿರ್ಬೇಕು. ಅದು ಡಿಸೆಂಬರ್ ಅಲ್ಲಿ ಕ್ಲೋಸ್ ಆಗ್ತದೆ ಎಂಟ್ರೀಸ್ಗೆ. ಅಕ್ಟೋಬರ್ 15th, ಡಿಸೆಂಬರ್ 9th ಗೆ ಕ್ಲೋಸ್. ಈ ಇನ್ಫಾರ್ಮೇಶನ್ ನಿನ್ಗೆ ಯಾರು ಕೊಟ್ರು? ಅದು ವೆಬ್ಸೈಟ್ ಅಲ್ಲೇ ನೋಡ್ಬೋದು. ಸೊ ನಾವು ವೆಬ್ಸೈಟ್ ಎಲ್ಲಿ ಸಿಕ್ತು? ಅದು ಅಪ್ಪ ಎಂಟರ್ ಮಾಡ್ತಾರಲ್ವಾ, ಅವರಿಂದ ಸಿಕ್ಕಿದ್ದು. ಎಷ್ಟು ಅಪ್ಲೋಡ್ ಮಾಡಿದ್ದೀನಿ ನೀನು? ನಾನು 2019 ನಿಂದ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಇಷ್ಟರವರೆಗೆ ಒಂದು 60 ಇಮೇಜಸ್ ಅಪ್ಲೋಡ್ ಮಾಡಿದ್ದೇನೆ ನಾನು. ಈ ಟೆಂಟ್ ಸ್ಪೈಡರ್ ನ ಜೊತೆಗೆ ಬೇರೆ ಯಾರಾದ್ರೂ ಕಳಿಸಿದ್ಯಾ? ನಾನು ಬೇರೆ ಚಿಟ್ಟೆದ್ದು ಅಂತ ತೆಗ್ದಿದ್ದೇನೆ, ಬ್ಲೂ ಆನ್ ಗ್ರೀನ್ ಅಂಡ್ ರೆಡ್ ಅಂತ. ಅದು ಸ್ಕೂಲಲ್ಲೇ ತೆಗ್ದಿದ್ದು. ಅದಕ್ಕೂ ನಂಗೆ ಅವಾರ್ಡ್ ಬಂದಿತ್ತು, ಹೈಲಿ ಕಮೆಂಡೆಡ್ ಅಂತ. ಮತ್ತೆ ಇನ್ನೊಂದು ಸಿಗ್ನೇಚರ್ ಸ್ಪೈಡರ್ ಇದ್ದು ನಮ್ಮ ಮನೆ ಹತ್ರ, ಅದು ಮತ್ತೆ ತುಂಬಾ ಬಿಲ್ಡಿಂಗ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗ್ದ ಇಮೇಜಿಗೂ ಹೈಲಿ ಕಮೆಂಡೆಡ್ ಅವಾರ್ಡ್ ಅಂತ ಬಂದಿತ್ತು. ನಾನು ಹಾಗೆ ತುಂಬಾ ಅರ್ಬನ್ ವೈಲ್ಡ್ ಲೈಫ್ ಅಂತ ಅದರದ್ದು ಫೋಟೋ ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ. ಅದ್ ನಂಗೆ ತುಂಬಾ ಇಷ್ಟ. ಅರ್ಬನ್ ವೈಲ್ಡ್ ಲೈಫ್ ಅಂದ್ರೆ ಏನು? ಅರ್ಬನ್ ವೈಲ್ಡ್ ಲೈಫ್ ಅಂದ್ರೆ ಸಿಟಿ ಒಳಗೆ ಅಥವಾ ತುಂಬಾ ಮೆಟ್ರೋಪಾಲಿಟನ್ ಏರಿಯಾ ಒಳಗಿರೋ ವೈಲ್ಡ್ ಲೈಫ್. ಲಂಡನ್, UK ಅಲ್ಲೆಲ್ಲ ನೋಡಿದ್ರೆ ಸಿಟಿ ಒಳಗೆಲ್ಲ ವುಲ್ಸ್, ನರಿಗಳೆಲ್ಲ ಕಾಣ್ತವೆ. ಇಲ್ಲಿ ಆದ್ರೆ ಜೇಡ, ಚಿಟ್ಟೆ ಎಲ್ಲ ಕಾಣ್ತವೆ. ಮನುಷ್ಯನ ಇದೇನಂತ ಹೇಳಿದ್ರೆ ಮನುಷ್ಯ ಮಾತ್ರ ಬದುಕಬೇಕು. ಮನೆಯೊಳಗೆ ಹೇಗೆ ಟೂತ್ ಪೇಸ್ಟ್ ಇದೆಯಾ, ಸಾಬೂನ್ ಇದೆಯಾ, ಹಾಗೆ ಈ ಇನ್ಸೆಕ್ಟ್ಸ್ಗಳನ್ನು ಕೊಲ್ಲುವಂತ ಹಿಟ್ಟಿದೆ, ಮತ್ತೆಂಥದ್ದು ತುಂಬ ಇದೆ, ಚಾಕ್ಸು ಅದು ಇದು ನಮ್ಗೆ ಗೊತ್ತಿಲ್ಲ, ಹೆಂಗಸರು ಜಾಸ್ತಿ ಬಳಸ್ಕೊಳ್ತಾರೆ. ಟಾಯ್ಲೆಟ್ಗೆ ಹೋದ್ರು ಕೂಡ ಹಾಗೆ ಅಲ್ಲಿ ಹೆಂಕೋ, ಹಾರ್ಪಿಕ್ ಅದೆಲ್ಲ ಇದೆ, ಜರ್ಮ್ಸ್ ಎಲ್ಲ ಕೊಲ್ತದೆ ಅಂತ ಹೇಳ್ತಾರೆ. ಸೊ ಮನುಷ್ಯನ ಜೀವನದಲ್ಲಿ ಇನ್ಸೆಕ್ಟ್ಸ್ಗಳ ಕೂಡ ಒಂದು ಕೊಡುಗೆ ಇದೆ. ಸುಮ್ಮನೆ ನಾವು ಮಾತ್ರ ಬದುಕಿದ್ರೆ ಸಾಕ, ಅವುಗಳು ಕೂಡ ಬದುಕಬೇಕಲ್ವಾ? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ಇನ್ಸೆಕ್ಟ್ಗಳು, ಜೇಡಗಳು ಎಲ್ಲ ತುಂಬಾ ಇಂಪಾರ್ಟೆಂಟ್ ಇಕೋಸಿಸ್ಟಮ್ ಅಲ್ಲಿ. ನಾವೆಲ್ಲ ಹೇಳ್ತೇವಲ್ಲ,
ಹುಲಿಗಳನ್ನ ಸೇವ್ ಮಾಡಿ ಅಂತೆಲ್ಲ. ಹುಲಿಗಳಷ್ಟೇ ಇಂಪಾರ್ಟೆಂಟ್ ಜೇಡಗಳು. ಅದು ಫುಲ್ ಇಕೋಸಿಸ್ಟಮ್ ಅಲ್ಲಿ ಇರ್ತವೆ. ಜೇಡಗಳು ಇರಾಡಿಕೇಟ್ ಆದ್ರೆ ಹುಲಿಗಳು ಇರುವುದಿಲ್ಲ. ನಾವು ಇರುವೆಗಳು ಇರ್ಲಿಲ್ಲ ಅಂದ್ರೆ ನಾವು ಸರ್ವೈವ್ ಆಗುದಿಲ್ಲ. ಆದ್ರೆ ಇರುವೆಗಳು ನಾವ್ ಇಲ್ದಿದ್ರೆ ಇರುವೆಗಳು ಸರ್ವೈವ್ ಆಗ್ತವೆ. ಸೊ ನಾವು ಅವ್ರ ಮೇಲೆ ಡಿಪೆಂಡೆಂಟ್, ಅವ್ರು ನಮ್ಮ ಮೇಲೆ ಡಿಪೆಂಡೆಂಟ್ ಅಲ್ಲ. ಸೊ ಅವರ ತುಂಬಾ ಇಂಪಾರ್ಟೆಂಟ್. ಸೊ ಇರುವೆ ಇಲ್ಲದಿದ್ರೆ ಮನುಷ್ಯ ಇಲ್ಲ, ಇಲ್ಲ, ಮನುಷ್ಯ ಇಲ್ಲದಿದ್ರೆ ಇರುವೆ ಇರುತ್ತೆ. ಇರುವೆ ಇರ್ತದೆ. ಅದು ಇರುವೆಗಲ್ಲ, ಎಲ್ಲ ಇನ್ಸೆಕ್ಟ್ಸ್ಗಳು ಎಲ್ಲ ಇರ್ತವೆ. ಇನ್ಸೆಕ್ಟ್ಗಳು. ಸೊ ಎಲ್ಲಾ ಒಂದು ಜೀವಿಗಳಿಗೆ ಮನುಷ್ಯನೇ ಒಂದು ಸಂಚಿಕಾರ ಅಲ್ವಾ? ಹೌದು. ನಾನು ಕೇಳ್ಪಟ್ಟೆ, ನಿಮ್ಮ ಅಮ್ಮನು ಟ್ರೆಕ್ಕಿಂಗ್ ಇದಕ್ಕೆಲ್ಲ ಹೋಗ್ತಾರೆ, ಅವರಿಗೆ ಹೊರಗೆ ಹೋಗುವಂತ ಒಂದು ಇದು ಇದೆ. ಅಪ್ಪನೂ ಕೂಡ ಹಾಗೆ ಇದೆ. ಸೊ ಸಿಟಿಯಲ್ಲಿ ಇರುವವರು ನಾವೆಣಿಸುವುದು ಸುಖಿಗಳು ಅಂತೇಳಿ, ಹಳ್ಳಿಯವರು. ನಾವು ಉಡುಪಿಯವರು ಎಣಿಸುವುದು ನಾವು ಬೆಂಗಳೂರು ಸೆಟಲ್ ಆಗ್ಬೇಕು. ನೀವೇನ್ ಹೇಳ್ತೀರಾ? ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್. ಆದ್ರೆ ನಂಗೆ ಇಲ್ಲೇ ಉಡುಪಿ ಹಾಗಿದೆಲ್ಲ ಸಣ್ಣ ಊರು ಇಷ್ಟ. ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಉಂಟು, ಮತ್ತೆ ಪೊಲ್ಯೂಷನ್ ಎಲ್ಲ ತುಂಬಾ ಉಂಟು. ಇಲ್ಲಿ ಆದ್ರೆ ಅಷ್ಟು ಒಳ್ಳೆ ಮರಗಳು ಮತ್ತೆ ತುಂಬಾ ಫ್ರೆಶ್ ಗಾಳಿ ಇರ್ತದೆ. ನಂಗೆ ಹಳ್ಳಿ ಇಷ್ಟ. ಆದ್ರೆ ಬೆಂಗಳೂರಲ್ಲಿ ಬೇರೆ ಚಾರ್ಮ್, ಅಂದ್ರೆ ತುಂಬಾ ಎಲ್ಲಿ ಬೇಕಾದ್ರೆ ಎಂತ ಬೇಕಾದ್ರೆ ಸಿಗ್ತದೆ. ಈಗ 10 ನಿಮಿಷದಲ್ಲಿ ಏನಾದ್ರು ಡೆಲಿವರಿ ಆಗ್ತದೆ ಹಾಗಿದೆ. ಬೆಂಗಳೂರು ಅಂದ್ರೆ ತುಂಬಾ ಇನ್ಸ್ಟೆಂಟ್. ಇಲ್ಲಿ ಅದೆಲ್ಲ ಟೈಮ್ ಒಂಚೂರು ಸ್ಲೋ ಆಗಿದಾಗಿರ್ತದೆ. ಸೊ ನೀವು ಊರಿಗೆ ಯಾವಾಗ ಬರ್ತೀರಾ ರಜೆಯಲ್ಲಿ? ಹೌದು, ಕ್ಯಾಮರಾ ಇಟ್ಕೊಂಡು ಬರ್ತೀರಾ? ಕ್ಯಾಮ್ರಾ ಇಲ್ಲಿ ಕ್ಯಾಮರಾ ಇಟ್ಕೊಂಡು ಬಂದ್ರೆ ಯಾವ ಪ್ರದೇಶಕ್ಕೆಲ್ಲ ಹೋಗ್ಲಿಕ್ಕೆ ನೀವು ಮನಸ್ಸು ಮಾಡ್ತೀರಿ? ನಾವು ಇಲ್ಲಿ ಬಂದ್ರೆ ಇಲ್ಲೇ ಎಲ್ಲ ತೆಗಿಯೋದು ಎಂತಾರು ಕಂಡ್ರೆ ಅಂತ. ಇಲ್ಲಿ ಬಂದ್ರೆ ಫುಲ್ ಹಾಲಿಡೇಗಷ್ಟೇ. ಇಲ್ಲೇ ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡೋದೆಲ್ಲ ಮಾಡುದಷ್ಟೇ. ಇಲ್ಲೆಲ್ಲ ತೆಗೆದಿಲ್ಲ. ಸೈಡ್ ಅಲ್ಲಿ ಇಡೋದು. ಎಂತಾರು ಕಂಡ್ರೆ ಮಾತ್ರ ತೆಗಿಯೋದು ಇಲ್ಲಿ. ಕ್ಯಾಮರಾ ಇರುತ್ತೆ, ಇರ್ತದೆ, ಯಾವಾಗ್ಲೂ ಇರ್ತದೆ. ಎಸ್. ಸೊ ಉಡುಪಿಯಲ್ಲಿ ಯಾವೆಲ್ಲ ಪ್ರದೇಶ ನಿಮ್ಗೆ ಇಷ್ಟ? ನಮ್ಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ಪಡುಕೆರೆಯಲ್ಲಿ ಬೋಟ್ ಎಲ್ಲ ನೋಡೋದು ತುಂಬಾ ಇಷ್ಟ. ಮತ್ತೆ ರಥಬೀದಿಯಲ್ಲಿ ನಡ್ಕೊಂಡು ಹೋಗುದು, ಮತ್ತೆ ರಥ ನೋಡುದೆಲ್ಲ ತುಂಬಾ ಇಷ್ಟ ನಂಗೆ. ನಂಗೆ ಉಡುಪಿ ಅಂದ್ರೆ ತುಂಬಾ ಇಷ್ಟ, ಯಾವಾಗ್ಲೂ ಬಂದು ಹೋಗ್ತೇವೆ. ನಿಮ್ದು ಯಾರಿದ್ದಾರೆ ಇಲ್ಲಿ? ಇಲ್ಲಿ ನನ್ನ ಅಜ್ಜ ಇದ್ರು, ಅವ್ರು ತೀರಿ ಹೋಗಿದ್ದಾರೆ. ಆದ್ರೆ ನನ್ ಮಾವ ಎಲ್ಲ ಇಲ್ಲೇ ಇರುತ್ತೆ. ಸೊ ಯಾವಾಗ್ಲೂ ಬರ್ತೀರಿ ನೀವು? ಹೌದು. ಸೊ ಈಗ ಪುನಃ ನಿಮ್ಮ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋಗುದಾದ್ರೆ, ಈಗ ನಿಮ್ ಪ್ರಾಯದಲ್ಲಿ ನಮ್ಗೇನು ಗೊತ್ತಿರುವುದಿಲ್ಲ, ಅಂದ್ರೆ 8ನೇ ತರಗತಿಯಲ್ಲಿ ಇದೇನು ಗೊತ್ತಿಲ್ಲ, ನಿಮ್ ತಂದೆಗೆ ಆಸಕ್ತಿ ಇತ್ತು. ಸೊ ತಂದೆಯಿಂದ ನೋಡಿ ಕಲಿತ್ರಿ ನೀವು. ಓಕೆ, ಕೆಲವು ಪೇರೆಂಟ್ಸ್ ಗಳಿದ್ದಾರೆ, ಅವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಆದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ. ಸೊ ಅಂತವರಿಗೆ ಒಂದು ಪ್ಯಾಷನ್ ಇದೆ ಒಳಗೆ, ಫೋಟೋ ತೆಗಿಬೇಕು, ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು? ತುಂಬಾ ಎಕ್ಸ್ಪೆನ್ಸಿವ್ ಹೈಟೆಕ್ ಗಿಯರ್ ಎಲ್ಲ ಬೇಡ. ಫೋನ್ ಕ್ಯಾಮ್ರಾ ಅಲ್ಲೂ ತುಂಬಾ ಒಳ್ಳೆ ಫೋಟೋ ತೆಗಿಬಹುದು. ಮತ್ತೆ ನೀವು ಮಾತ್ರ ಎಂತ ಉಂಟಾ ಅದ್ರೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಸ್ಕಿಲ್ಸ್ ತುಂಬಾ ಬೆಟರ್ ಆಗ್ತದೆ. ಫೋನ್ ಅಲ್ಲೇ ಪ್ರೋ ಮೋಡ್, ಎಕ್ಸ್ಪರ್ಟ್ ಮೋಡ್ ಅಂತೆಲ್ಲ ಇರ್ತದಲ್ಲ, ಅದಲ್ಲೇ ಪ್ರಾಕ್ಟೀಸ್ ಮಾಡಿ ಸೆಟ್ಟಿಂಗ್ಸ್ ಎಲ್ಲ ಕಲ್ತ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಯಾವಾಗ್ಲಾದ್ರು ದೊಡ್ಡ ಕ್ಯಾಮ್ರಾ ಅಂತ ತಗೊಂಡ್ರೆ ಅದಲ್ಲೂ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಸೊ ಎಕ್ಸ್ಪೆನ್ಸಿವ್ ಗಿಯರ್ ಏನು ಬೇಡ. ಹೆಚ್ಚಿನ ಗೇರ್ ಅಂದ್ರೆ ಫಾರ್ ಕ್ಯಾಮ್ರಾ, ಲೆನ್ಸ್, ಟ್ರೈಪಾಡ್, ಅದಕ್ಕೆ ಬೇರೆ SD ಕಾರ್ಡ್, ಪ್ರೊಸೆಸಿಂಗ್ ಗೆ ಬೇರೆ ತುಂಬಾ ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ ಹಂಗಿದ್ದೆಲ್ಲ, ಅದ್ ಯಾವ್ದು ಬೇಡ. ಫೋನ್ ಕ್ಯಾಮ್ರಾ ಅಲ್ಲೇ ಟ್ರೈ ಮಾಡ್ಬೋದು ಫೋಟೋಗ್ರಫಿ. ಮತ್ತೆ ತುಂಬಾ ಜನ ಮೇನ್ಲಿ ಫೋನ್ ಅಲ್ಲೇ ತೆಗಿಯೋದು, ಕ್ಯಾಮ್ರಾಸೇ ಇರೋದಿಲ್ಲ. ಫೋನ್ ಅಲ್ಲೇ ಸೂಪರ್ ಫೋಟೋ ಎಲ್ಲ ತೆಗಿಬಹುದು. ಈಗ ನನ್ಗೆ ಆ ಗೋಡೆ ನೋಡಿದ್ರೆ ನನ್ಗೆ ಏನು ಕಾಣೋಲ್ಲ, ನಿಮ್ಗೆ ಅಲ್ಲಿ ಸ್ಪೈಡರ್ ಕಾಣುತ್ತೆ. ಸೊ ಹೇಗ್ ಕಾಣುತ್ತೆ ಅದು? ಅದು ಪ್ರಾಕ್ಟೀಸ್ ಇಂದ ಮತ್ತೆ ಇಂಟ್ರೆಸ್ಟ್ ಮತ್ತೆ ನೋಡಿ ನೋಡಿ ಗೊತ್ತಾಗಿದೆ. ಅದು ಬೇರೆ ನಿಮ್ಮ ಏರಿಯಾದಲ್ಲಿ ಬೇರೆ ಯಾರು ಇದ್ರೆ ಅವರೊಟ್ಟಿಗೆ ಫ್ರೆಂಡ್ಸ್ ಮಾಡಿ ಅವರಿಂದ ಕಲಿಬಹುದು. ಮತ್ತೆ ತುಂಬಾ ಬೇರೆ ಬೇರೆ ಫೋರಮ್ ಇದ್ದು ಪಾರ್ಟ್ ಇದೆ. ನಾನು CNP ಅಂತ, ಕ್ರಿಯೇಟಿವ್ ನೇಚರ್ ಫೋಟೋಗ್ರಫಿ ಅಂತ ಒಂದು ಫೋರಮ್. ಅದ್ರಲ್ಲಿ ನಂದು ಇಮೇಜ್ ಅಪ್ಲೋಡ್ ಮಾಡಿದ್ರೆ ಬೇರೆ ತುಂಬಾ ಎಕ್ಸ್ಪರ್ಟ್ ಫೋಟೋಗ್ರಫರ್ಸ್ ಎಲ್ಲ ಕಮೆಂಟ್ ಹಾಕಿ ನಾನು ಹೇಗೆ ಇಂಪ್ರೂವ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಬೇರೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ CNP ಹಾಗಿದೆಲ್ಲ ಫೋರಮ್ಗೆ ಜಾಯಿನ್ ಆಗ್ಬೋದು. ಈಗ ನೀವು ಲಂಡನ್ ಹೋಗಿ ಬಂದ್ರಿ, ಮತ್ತೆ ಇಲ್ಲಿ ಅಂಬಾನಿಯವರು ನಿಮ್ಮನ್ನು ಇಷ್ಟಪಟ್ರು, ಆ ಕತೆ ಹೇಳಿ. ನೀವು ರಿಲಯನ್ಸ್ಗೆ ಹೋದ ಕತೆ. ನಾವು ಲಾಸ್ಟ್ ಇಯರ್ WPY 59 ಇದ್ದು ಎಕ್ಸಿಬಿಷನ್, PY ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್, ಅದರದ್ದು 59th ಇಯರ್ ಇದ್ದು ಎಕ್ಸಿಬಿಷನ್ ಮುಂಬೈ ಇದ್ದು ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಅಲ್ಲಿ ಓಪನ್ ಮಾಡಿದ್ರು. ಆ ಇನಾಗ್ರೇಷನ್ ಗೆ ನನ್ನ ಮತ್ತೆ ತುಂಬಾ ಬೇರೆ ವೈಲ್ಡ್ ಲೈಫ್ ಫೋಟೋಗ್ರಫರ್ಸ್ ಇಂಡಿಯಾದ್ದು ಕರ್ಸಿದ್ರು. ಅಲ್ಲಿ ಮುಕೇಶ್ ಅಂಬಾನಿ ಮತ್ತೆ ನೀತಾ ಅಂಬಾನಿ ಅವ್ರು ಸಿಕ್ಕಿದ್ರು. ಅವರು ತುಂಬಾ ಮೆಚ್ಚಿದ್ರು ಫೋಟೋಗ್ರಫಿ ನಂದು. ಮತ್ತೆ ನಂದೊಂದು ಫೋಟೋ ಡಿಸ್ಪ್ಲೇ ಅಲ್ಲಿ ಇತ್ತು. ಯಾವ ಫೋಟೋ? ಇದೇ ಫೋಟೋ? ಇದೆ, ಡೋಮ್. ಓಕೆ. ಈಗ ನೀವು ಫೋಟೋ ತೆಗೆದಿದ್ರಿ, ಅದರಲ್ಲಿ ಬೆಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡೋದು ಯಾರು?
ನಾನೇ ಮೋಸ್ಟ್ಲಿ ಡಿಸೈಡ್ ಅದು ಮಾಡ್ತೇನೆ. ಹೇಗೆ ಮಾಡ್ತೀರಿ? ಅದು ತುಂಬಾ ಬೇರೆ ಒಂದು ಬೇರೆ ತಾಯಿಗೆ 10 ಪ್ಯಾರಾಮೀಟರ್. ಮಕ್ಕಳಿದ್ದಾರೆ, 10 ಮಕ್ಕಳು ಮುದ್ದು ಅಲ್ವಾ, ಅದಕ್ಕೆ ಬಿಸಾಡ್ಲಿಕ್ಕೆ ಆಗ್ತದ ಒಂದು ಇಷ್ಟ ಅಂತ ಹೇಳಿ? ಫೋಟೋಗ್ರಫಿ ಎಲ್ಲ ಆಗ್ತದೆ. ಮೆನಿ ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಅಲ್ಲ. ಫೋಕಸ್ ನೋಡ್ಬೇಕು, ನಾವು ಕಣ್ಣಲ್ಲಿ ಫೋಕಸ್ ಇಡ್ಬೇಕು ಅಂತ ಹ್ಮ್. ಏಮ್ ಮ್ಯಾಕ್ರೋ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲೆಲ್ಲ. ಹ್ಮ್. ಸೊ ಒಂಚೂರು ಬೇರೆ ಎಲ್ಲಿಯಾದ್ರೂ ಫೋಕಸ್ ಇದ್ರೆ ಅದನ್ನ ಡಿಲೀಟ್ ಮಾಡುದು. ಹ್ಮ್. ಮತ್ತೆ ಕಾಂಟ್ರಾಸ್ಟ್ ಸರಿ ಉಂಟಾ, ಬ್ರೈಟ್ನೆಸ್ ಸರಿ ಉಂಟಾ, ಹಾಗಿದ್ದೆಲ್ಲ ಬೇರೆ ಬೇರೆ ಪ್ಯಾರಾಮೀಟರ್. ಮತ್ತೆ ಫ್ರೇಮಿಂಗ್ ಹೇಗುಂಟು, ಹ್ಮ್. ಮತ್ತೆ ಆ ಸಬ್ಜೆಕ್ಟ್ ರೇರಾ, ಯಾವ್ದೋ ಕಾಮನ್ ಸಬ್ಜೆಕ್ಟ್ ಇದ್ದು ಸೂಪರ್ ಫೋಟೋ ತೆಗಿಬಹುದು, ಅಥವಾ ತುಂಬಾ ರೇರ್ ಸಬ್ಜೆಕ್ಟ್ ಇದ್ದು ಬಕಾಸ್ ಫೋಟೋ ತೆಗಿಬಹುದು. ಹ್ಮ್. ಸೊ ಸಬ್ಜೆಕ್ಟ್ ಇದ್ದು ನೋಡ್ತೇವೆ. ಹಾಗಿದ್ದೆಲ್ಲ ತುಂಬಾ ಪ್ಯಾರಾಮೀಟರ್ ನೋಡಿ ಜಡ್ಜ್ ಮಾಡಿ ಮತ್ತೆ ಯಾವ್ದು ಬೆಸ್ಟ್ ಅಂತ ನೋಡ್ತೇವೆ. ನಿಮ್ಮ ಆಲ್ಬಮ್ಗಳು ಇದೆಯಾ? ನಾವು ಹೆಚ್ಚಿನ ಸತಿ ಪ್ರಿಂಟ್ ಮಾಡುದಿಲ್ಲ, ನಾವು ಮೋಸ್ಟ್ಲಿ ಡಿಜಿಟಲ್ ಮೀಡಿಯಂ ಅಲ್ಲೇ ನೋಡುದು. ಆಹಾ. ಆದ್ರೆ ಒಂದೆರಡು ಪ್ರಿಂಟ್ ಮಾಡಿದ್ದೇವೆ ನಾವು. ಹ್ಮ್. ಮನೇಲಿ ಏನಾದ್ರು ಡಿಸ್ಪ್ಲೇ ಮಾಡಿದಾರ? ಹೌದು, ನಮ್ಮ ಮನೆಯಲ್ಲಿ ಅವಾರ್ಡ್ ಬಂದ ಮೇಲೆ ಮಾಡಿದ್ರ? ಇಲ್ಲ, ಮೊದ್ಲೇ ಮಾಡಿತ್ತು. ಎಲ್ಲ ರೂಮ್ ಅಲ್ಲೂ ನಮ್ದು ನನ್ನ ಅಪ್ಪಂದು ಫೋಟೋ ಉಂಟು. ಅದು ಡಿಸ್ಪ್ಲೇ. ಅಮ್ಮನದಿಲ್ಲ? ಅಮ್ಮ ಫೋಟೋ ತೆಗೆಯುದಿಲ್ಲ. ಸರಿ. ಫೋಟೋಗ್ರಫಿ ಕಲಿಯುವವರಿಗೆ, ಈಗ ಹ್ಮ್. ನಿಮ್ಮ ಅಪ್ಪನಿಂದ ನೀವು ಕಲಿತ್ರಿ. ಹ್ಮ್. ಅಪ್ಪ ಅನ್ನೋದು ಪಾರ್ಲೇಜಿ ಟೈಮ್, ನಿಮ್ದು 5G ಟೈಮ್. ಹ್ಮ್. ಅಂದ್ರೆ ನೀವು ಅಪ್ಡೇಟ್ ಆಗುತ್ತಾ ಹೋಗ್ತೀರಿ. ಹ್ಮ್. ಸೊ ಅದರ್ ದ್ಯಾನ್ ಯುವರ್ ಡ್ಯಾಡ್ಸ್ ಅಡ್ವೈಸ್, ಹ್ಮ್. ಎಲ್ಲಿಯಾದರೂ ಇದಕ್ಕೆ ಅಂತೇಳಿ ಯೂಟ್ಯೂಬ್ನಲ್ಲಿ ಏನಾದರೂ ಉಂಟಾ? ಎಕ್ಸ್ಟ್ರಾ ಕೋರ್ಸ್ಗಳಿವೆಯಾ? ಅಥವಾ ಇದರ ಬಗ್ಗೆ ಡಿಟೇಲ್ಡ್ ಸ್ಟಡೀಸ್ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ? ಹ್ಮ್. ಸರ್ಚ್ ಇಂಜಿನ್ನಲ್ಲಿ ಮಾಡಿದರೆ ಏನಾದರೂ ಉಂಟಾ? ಪುಸ್ತಕಗಳಿವೆಯಾ? ಹ್ಮ್. ಸೊ ಎಡಿಷನಲ್ ನಾಲೆಜ್ಗೆ ಏನು ಮಾಡಿದ್ರಿ ನೀವು? ನಾವು ಆಗ ಹೇಳಿದೆ CNP ಫೋರಮಿಗೆ ಜಾಯಿನ್ ಮಾಡಿದ್ದೇನೆ. ಮತ್ತೆ ಯೂಟ್ಯೂಬ್ ಮತ್ತೆ ಕ್ರೋಮ್ ಬೇರೆ ಯಾವ್ದಾರ ಸರ್ಚ್ ಇಂಜಿನ್ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ ಉಂಟು. ಹ್ಮ್. ಬೇರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಟೆಕ್ನಿಕ್ಸ್ ಬಗ್ಗೆ, ಸಬ್ಜೆಕ್ಟಿನ ಬಗ್ಗೆ. ಮತ್ತೆ ಇನ್ನೊಂದು ಐ ನ್ಯಾಚುರಲಿಸ್ಟ್ ಅಂತ ಉಂಟು, ಬೇರೆ ಐ ನ್ಯಾಚುರಲಿಸ್ಟ್. ಐ ನ್ಯಾಚುರಲಿಸ್ಟ್ ಅಂತ. ಹ್ಮ್. ಬೇರೆ ಬೇರೆ ಸಬ್ಜೆಕ್ಟ್ ಗಳ ಬಗ್ಗೆ. ಸೊ ಬಟರ್ಫ್ಲೈ ಒಂದ್ ಎಕ್ಸಾಕ್ಟ್ ಸ್ಪೀಶೀಸ್ ಇದ್ದು ಹೇಗ್ ಕಾಣ್ತದೆ, ಬಿಹೇವಿಯರ್ ಅಂತ, ಯಾವಾಗ ಕಾಣ್ತದೆ, ಹ್ಮ್. ಸೀಸನ್ ಯಾವಾಗ, ಅದನ್ನೆಲ್ಲ ಕಲಿಬಹುದು. ಹ್ಮ್. ಸೊ ಎವ್ರಿ ಸಬ್ಜೆಕ್ಟ್ ಇದ್ದು ತುಂಬಾ ಸ್ಟಡಿ ಮಾಡ್ತೇನೆ ನಾನು. ಹ್ಮ್. ಆನ್ಲೈನ್ ತುಂಬಾ ರಿಸೋರ್ಸಸ್ ಉಂಟು, ಹ್ಮ್. ಬುಕ್ಸ್ ಉಂಟು. ಬೇರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಒಂದು ಇಂಡಿಯಾದಲ್ಲಿ ಚೆನ್ನೈ ಒಂದು ಸ್ಕೂಲ್ ಉಂಟು, ವೈಲ್ಡ್ ಲೈಫ್ ಫೋಟೋಗ್ರಫಿ ಸ್ಕೂಲ್ ಆಫ್ ಇಂಡಿಯಾ ಅಂತ. ಹ್ಮ್. ಸೊ ತುಂಬಾ ಸ್ಕೋಪ್ ಉಂಟು ಕಲೀಲಿಕ್ಕೆ ವೈಲ್ಡ್ ಲೈಫ್ ಫೋಟೋಗ್ರಫಿ. ವಿದ್ಯುನ್ ಬಿಫೋರ್ 7th standard and after 8th standard, what is the reputation in the school? ನಂದು ಮೊದ್ಲಾದ್ರೆ ನನ್ನ ಫ್ರೆಂಡ್ಸಿಗೆ ಮಾತ್ರ ಗೊತ್ತಿತ್ತು ನಾನ್ ಯಾರಂತ. ಈಗಾದ್ರೆ ಇಡೀ ಸ್ಕೂಲಿಗೆ ಗೊತ್ತುಂಟು. ನನ್ನ ವಿದ್ಯೆನ್ ಅಂತ ಕರೆಯೋದಕ್ಕಿಂತ ಹೆಚ್ಚು ಫೋಟೋಗ್ರಫರ್ ಬಾ ಇಲ್ಲಿ ಅಂತ ಕರೆಯೋದು ಎಲ್ಲರೂ. ಫೋಟೋಗ್ರಾಫರ್ ಬಾಯ್. ಫೋಟೋಗ್ರಫರ್ ಬಾ ಅಂತ. ಇಲ್ಲೊಂದು ಸ್ಕೂಲ್ ಪ್ರೋಗ್ರಾಮ್ಸ್ ಫೋಟೋ ತೆಗಿಲಿಕ್ಕೆ ಕೊಟ್ಟಿದ್ದಾರಾ? ಇಲ್ಲ, ನಾನು ಒಂದ್ಸತಿ ಸ್ಕೂಲಲ್ಲಿ ತುಂಬಾ ರೇರ್ ಬರ್ಡ್ ಕಂಡಿತ್ತು, ಪೆರಿಗ್ರಿನ್ ಫಾಲ್ಕನ್ ಅಂತ, ವರ್ಲ್ಡ್ಸ್ ಫಾಸ್ಟೆಸ್ಟ್ ಬರ್ಡ್. ಅದರದ್ದು ಫೋಟೋ ತೆಗೆದಿದ್ದೆ ಸ್ಕೂಲಿಗೆ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ. ಕ್ಯಾಮರಾ ಎಲ್ಲಿ ಸಿಕ್ತು? ಅದು ನಮ್ಮ ಮನೆಯಿಂದ ಹಿಡ್ಕೊಂಡು ಹೋಗಿದ್ದೆ ನಾನು ಅದನ್ನೇ. ಸೊ ಮತ್ತೆ ಅದು ಬರುತ್ತೆ ಅಂತ ಗೊತ್ತಾ ನಿನ್ಗೆ? ಅದು ಕಂಡಿದ್ದೆ. ಅದು ಈಗ ಮೇಟ್ ಮಾಡಿ ಅದು 3 ಮಗು ಹಾಕಿದೆ, ಪೆರಿಗ್ರಿನ್ ಫಾಲ್ಕನ್. ಸೊ ಅದು ಕ್ಯಾಪ್ಚರ್ ಮಾಡಿದ್ದೀರಿ. ಹೌದು. ಈಗ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗೂ ಮತ್ತು ಎನ್ವೈರನ್ಮೆಂಟಲಿಸ್ಟ್ ಇದ್ದಾರೆ, ದೋಸ್ ಹೂ ಆರ್ ವರ್ಕಿಂಗ್ ಫಾರ್ ನೇಚರ್, ಇದು ಹತ್ತಿರದ ಸಂಬಂಧ ಅಂತೆ. ಜಸ್ಟ್ ಲೈಕ್ ಮ್ಯಾಚ್ ಮೇಕರ್ಸ್ ಇದ್ದಾರಲ್ಲ, ಗಂಡು ಮತ್ತು ಹೆಣ್ಣನ್ನು ಹತ್ತಿರ ತಂದು ಮದುವೆ ಮಾಡಿಬಿಡುವವರು. ಜಸ್ಟ್ ಲೈಕ್ ನೀವು ಹತ್ತಿರದವರು ಎನ್ವೈರನ್ಮೆಂಟಲಿಸ್ಟ್, ದೇ ವರ್ಕ್ ಫಾರ್ ದ ನೇಚರ್, ದೇ ಆಲ್ವೇಸ್ ಗಿವ್ ದ ಅವೇರ್ನೆಸ್ ಆಫ್ ದ ನೇಚರ್. ದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಲ್ಸೋ ಕ್ರಿಯೇಟ್ ದ ಅವೇರ್ನೆಸ್ ಅಮಂಗ್ ದ ಪೀಪಲ್ ದಟ್ ವಿ ಶುಡ್ ನಾಟ್ ಹಾರ್ಮ್ ದ ನೇಚರ್. ಅದು ನಿಮ್ಮ ಫೀಲ್ಡ್ ಬೇರೆ, ಅವರ ಫೀಲ್ಡ್ ಬೇರೆ. ಅಟ್ ದ ಎಂಡ್ ಉದ್ದೇಶ ಒಂದೇ, ಹೌದಾ? ಫೋಟೋ ತುಂಬಾ ಇಂಪಾರ್ಟೆಂಟ್, ಫೋಟೋಗ್ರಫಿ ಆಸ್ ಅ ಟೂಲ್ ಫಾರ್ ಅಡ್ವೊಕೇಟಿಂಗ್ ಫಾರ್ ನೇಚರ್. ಸುಮ್ಮನೆ ಜನರೆಲ್ಲ ಕತೆ ಹೇಳಿದ್ರೆ ಒಬ್ರೊಬ್ರೆಲ್ಲ ಅದು ಸುಳ್ಳು ಅಂತ ಬಿಡ್ತಾರೆ. ಅದ್ರ ಫೋಟೋ ತೋರಿಸಿದ್ರೆ ರಿಯಲ್ ಲೈಫ್ ಅಲ್ಲಿ ಹೀಗೆ ಆಗ್ತುಂಟು, ಜನರ ಪ್ರಾಣಿಗಳನ್ನ ಸಾಯಿಸ್ತಿದಾರೆ ಅಂತ ತೋರಿಸಿದ್ರೆ ತುಂಬಾ ಹಾರ್ಟಿಗೆ ಹತ್ರ ಹೋಗ್ತದೆ, ನಾವು ಏನಾದ್ರು ಮಾಡ್ಬೇಕು ಅಂತ. ವೆರಿ ಪವರ್ಫುಲ್ ಟೂಲ್ ಫೋಟೋಗ್ರಫಿ. ಪಿಕ್ಚರ್ ಟೆಲ್ಸ್ ಮೋರ್ ದೆನ್ ಎ ಸ್ಟೋರಿ. ಹೌದು, ಪಿಕ್ಚರ್ ಟೆಲ್ಸ್ 1000 words. 1000 words ಅಂತ ಹೇಳಿ. ಸೊ ನಿಮ್ಗೆ ಮುಂದೆ ಏನಾಗಬೇಕೆಂಬ ಆಸೆ ಇದೆ? ನಂಗೆ ಮೋಸ್ಟ್ಲಿ ಪ್ರೊಫೆಷನಲ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಥವಾ ಸಮಥಿಂಗ್ ಇನ್ ಫೋಟೋಗ್ರಫಿ ಫೀಲ್ಡ್, ಫಿಲ್ಮ್ ಮೇಕರ್, ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್, ಹಾಗೆಲ್ಲ ಡಾಕ್ಯುಮೆಂಟರಿ ತೆಗಿಲಿಕ್ಕೆ. ಮೋಸ್ಟ್ಲಿ ಇನ್ ಫೋಟೋಗ್ರಫಿ ಸ್ಕೋಪ್ ಇದೆ ಅದರಲ್ಲಿ, ತುಂಬಾ ಸ್ಕೋಪ್ ಉಂಟು ಫೋಟೋಗ್ರಫಿಗೆ. ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಅಂದ್ರೆ ಬೇರೆ ಡಾಕ್ಯುಮೆಂಟರಿ ತೆಗಿಬಹುದು. ಮತ್ತೆ ಬೇರೆ ಒಂದೊಂದೆಲ್ಲ ಕಂಪನಿ ಶೂಟ್ ಅಂಡ್ ಕಮಿಷನ್ ಮಾಡ್ತಾರೆ. ಅಂದ್ರೆ ಈ ಸಬ್ಜೆಕ್ಟ್ ಇದ್ದು ನಮ್ದು ಫೋಟೋ ತೆಗ್ದು ಕೊಡಿ, ಅಥವಾ ಯಾವ್ದಾರು ವೆರಿ ಎಂಡೇಂಜರ್ಡ್ ಸಬ್ಜೆಕ್ಟ್ ಇದ್ದು ಫೋಟೋ ತೆಗ್ದು ಯಾವ್ದಾರೊಂದು ದೊಡ್ಡ ಅಂದ್ರೆ ನಶಿಸಿ ಹೋಗುವಂತ ಸ್ಪೀಶೀಸ್. ಇನ್ನೊಂದ್ ಬರೀ 100 ಪ್ರಾಣಿಗಳಿದಾವೆ, ಅದು ಹೋದ್ರೆ ಆ ಸ್ಪೀಶೀಸೇ ಖಾಲಿ. ಸೊ ಹಾಗಿದ್ದೆಲ್ಲ ತೆಗ್ದು, ಮತ್ತೆ ತುಂಬಾ ಆರ್ಗನೈಸೇಷನ್ WWF ವರ್ಲ್ಡ್ ವೈಡ್
ಫಂಡ್ ಫಾರ್ ವೈಲ್ಡ್ ಲೈಫ್ ಅವರೆಲ್ಲ ಕಮಿಷನ್ ಮಾಡ್ತಾರೆ ಶೂಟ್. ಹ್ಮ್. ಹೀಗಿದೆಲ್ಲ ಜನರಿಗೆ ತೋರ್ಸ್ಲಿಕ್ಕೆ ಹ್ಮ್. ಹೀಗಾಗ್ತುಂಟು ಎಲ್ಲಿಯಾದ್ರೂ ಅಂತ. ನಿಮ್ದು ಸೇಲ್ ಆದದ್ದುಂಟಾ? ಇಲ್ಲ ಯಾವ್ದಾದ್ರು ಕಮರ್ಷಿಯಲ್ಗೆ ಅಥವಾ ಮ್ಯಾಗಝಿನ್ಸ್ಗೆ ಇಲ್ಲ. ಪ್ರಿಂಟ್ ಆಗಿ ಬಂದದ್ದುಂಟಾ ಯಾವ್ದಾದ್ರಲ್ಲಿ ಆದ್ರೂ? ಹಾ, ನಂದು ತುಂಬಾ ಮ್ಯಾಗಝಿನ್ಸ್ ಅಲ್ಲಿ ಪ್ರಿಂಟ್ ಆಗಿ ಬಂದಿದೆ. ಯಾವ್ದೆಲ್ಲ? ಅದು ಆಸ್ಟ್ರೇಲಿಯನ್ ಮ್ಯೂಸಿಯಂ ಆಫ್ ಮ್ಯಾರಿಟೈಮ್ ರಿಸರ್ಚ್ ಅಂತ ಅದರದೊಂದು ಮ್ಯಾಗಝೀನ್ ಅಲ್ಲಿ ಪ್ರಿಂಟ್ ಆಗಿದೆ. ಸೊ ಅವರು ನಿಮ್ಮ ಫೋಟೋವನ್ನು ಬಳಸ್ಕೊಳ್ಳುವಾಗ ಹ್ಮ್. ನಿಮ್ಗೆ ಏನಾದ್ರು ರೆಮ್ಯುನರೇಷನ್ಸ್ ಅಂತ ಏನಾದ್ರು ಕೊಡ್ತಾರಾ? ಹಾ, ಅದು ಕಾಪಿರೈಟ್ ಇರ್ತದಲ್ಲ ಅದಕ್ಕೆ ಕೊಡ್ಬೇಕು. ಮತ್ತೆ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಇದ್ದು ಒಂದು ಮ್ಯಾಗಝೀನ್ ಅಲ್ಲಿ ಪಬ್ಲಿಷ್ ಆಗಿತ್ತು. ಹ್ಮ್. ಅದಕ್ಕೆ ಅವರು ಕಾಪಿರೈಟಿಗೆ ನಂಗೆ ಪರ್ಮಿಷನ್ ತಗೊಳ್ಬೇಕು, ಮತ್ತೆ ಒಂದಿಷ್ಟು ಲಾಸ್ ಅಕಾರ್ಡಿಂಗ್ ಕೊಡ್ಬೇಕು ಅದಕ್ಕೆ. ನಿಮ್ಮ ಎಷ್ಟು ಫೋಟೋಗೆ ಬಂದಿದೆ? ಅದು ಒಂದು 3 ರಿಂದ 4. 3 ರಿಂದ 4 ಬಂದಿದೆ. ಹೌದು. ಸೊ ನಿಮ್ಗೆ ಬೇಕಾಗುವಂತ ಅರ್ಹತೆಗಳು, ವಾಟ್ ಆರ್ ದ ಎಲಿಜಿಬಿಲಿಟೀಸ್ ಟು ಬಿಕಮ್ ಎ ವೈಲ್ಡ್ ಲೈಫ್ ಫೋಟೋಗ್ರಾಫರ್? ಏನ್ ಇರ್ಬೇಕು ಮನುಷ್ಯನಲ್ಲಿ? ಸ್ಕಿಲ್ ಇರ್ಬೇಕು ಟು ಆಪರೇಟ್ ಕ್ಯಾಮ್ರಾ. ಇದು ಮತ್ತೆ ಮೋರ್ ಇಂಪಾರ್ಟೆಂಟ್ ದನ್ ಕ್ಯಾಮ್ರಾ ವರ್ಕ್, ಸಬ್ಜೆಕ್ಟ್ ಅನ್ನು ನೋಡಿ ಸಬ್ಜೆಕ್ಟ್ ಅಂದ್ರೆ ಪ್ರಾಣಿ. ಪ್ರಾಣಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಸಬ್ಜೆಕ್ಟ್ ಅಂದ್ರೆ ಪ್ರಾಣಿ. ಹ್ಮ್. ಸೊ ಅದು ನೋಡಿ ಎಲ್ಲಿರ್ತದೆ ಅಂತ ಗೊತ್ತಾಗ್ಲಿಕ್ಕೆ. ಹ್ಮ್. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ವೈಲ್ಡ್ ಲೈಫ್ ಬೇಕಲ್ಲ ಮೊದ್ಲು. ಸೊ ಅದಕ್ಕೆ ಅದು ಪ್ರಾಣಿ ಎಲ್ಲುಂಟು, ಎಲ್ಲಿ ಸಿಗ್ತದೆ, ಹ್ಮ್. ಮತ್ತೆ ಅದರದ್ದು ಏನೋ ಬೇರೆ ಅದರ ಬೇರೆ 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 ಕಾಲಘಟ್ಟ ಇರುತ್ತಲ್ವಾ? ಮರಿ ಹಾಕುವ ಕಾಲ ಹಾ, ಇರುತ್ತೆ, ಹೌದು. ಅಥವಾ ಅದರ ಕಲರ್ ಚೇಂಜ್ ಆಗುವಂಥದ್ದು ಇರುತ್ತೆ, ಅದಕ್ಕೊಂದು ಕೋಡ್ ಬರುವ ಟೈಮ್ ಇರುತ್ತೆ, ಮೊಟ್ಟೆ ಇಡುವ ಟೈಮ್ ಇರುತ್ತೆ, ಮನೆ ಕಟ್ಟುವ ಟೈಮ್ ಇರುತ್ತೆ. ಅದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡ್ಬೇಕಾ ನೀವು ಮೊದಲೇ? ತುಂಬಾ ಈಗ ಸ್ಟಡಿ ನೀವು ಮಾಡ್ಬೇಕು. ಹೇಳಿದ್ರಿ ನಿಮ್ಮ ಸಬ್ಜೆಕ್ಟ್ ಈ ಸ್ಪೈಡರ್. ಹ್ಮ್. ಸೊ ಅದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಅನ್ನು ನೀವು ಪಡಿಬೇಕಂತ ಆಗತ್ತಾ? ಹಾ, ಒಂದ್ ಬೇಸಿಕ್ ಅಷ್ಟು ನಾಲೆಜ್ ಬೇಕು. ಹ್ಮ್. ಅಂದ್ರೆ ಎಲ್ಲಿರ್ತದೆ, ಅದ್ರದ್ ಬಿಹೇವಿಯರ್ಸ್ ಏನು, ಹ್ಮ್. ಮತ್ತೆ ಒಂದೊಂದ್ಸತಿ ಏನೋ ಮಾಡಿದ್ರೆ ನಮ್ಗೆ ಹೆದರಿಕೆ ಆಗ್ತದೆ, ಆದ್ರೆ ಅದು ನಾರ್ಮಲ್ ಬಿಹೇವಿಯರ್ ಅಂತ ಮತ್ತೆ ಓದಿ ಆದ್ಮೇಲೆ ಗೊತ್ತಾಗ್ತದೆ ನಮ್ಗೆ. ಹ್ಮ್. ಸೊ ಬೇಸಿಕ್ ಅಷ್ಟು ಬೇಕು, ಆದ್ರೆ ಎಷ್ಟು ಇರ್ತದ ಅಷ್ಟು ಬೆಟರ್ ಹ್ಮ್. ನಾಲೆಜ್ ಸಬ್ಜೆಕ್ಟ್ ಬಗ್ಗೆ. ಈಗ ನೀವು ಸಬ್ಜೆಕ್ಟ್ ಅನ್ನು ಇಂಟ್ರೆಸ್ಟ್ ಇದು ಮಾಡಿದ್ರಿ. ನಾನೊಂದು ನಮ್ಮ ಉಡುಪಿಯ ಹೆಸರಂತ ದಿನಪತ್ರಿಕೆಯಲ್ಲಿ ಒಂದು ಫೋಟೋ ಬಂದಿತ್ತು. ವೆಬ್ ಹ್ಮ್ ಹ್ಮ್ ವೆಬ್ ಇದಲ್ಲ, ಕಾಬ್ ವೆಬ್, ಹ್ಮ್ ಹ್ಮ್ ಜೇಡರ ಹೌದು. ಬಲೆ. ಹಾ. ಜೇಡ ಅಲ್ಲ, ಹ್ಮ್ ಜೇಡರ ಬಲೆ. ಬಲೆಯ ಮೇಲೆ ಈ ಡ್ರಾಪ್ಸ್ ಏನ್ ಹೇಳ್ತೇವೆ, ಡ್ಯೂ ಡ್ಯೂ. ಡ್ರಾಪ್ಸ್. ಅದು ಒಂದು ಫೋಟೋ ತೆಗೆಯುವಾಗ ಒಂದು ಇದರ ಮೇಲೆ ಒಂದು ಮುತ್ತು ಮುತ್ತು ಹ್ಮ್ ಪರ್ಲ್ಸ್ ಹೌದು. ಇಟ್ಟಾಗಿ ಇದೆ. ಸೊ ಇದು ಕೂಡ ಒಂದು ಟೈಪ್ ಆಫ್ ಫೋಟೋಗ್ರಫಿ ಅಲ್ವಾ? ಅದು ನೀವು ಆವಾಗ ಹೇಳಿದ್ರಿ ಗೋಲ್ಡನ್ ಅವರ್ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ವಿಷಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಹೋಗಿರ್ತೀರಿ, ಇನ್ನೊಂದು ಏನೋ ವಿಷಯ ಸಿಗುತ್ತೆ ನಿಮಗೆ. ಹಾಗೆ ಆದದ್ದುಂಟಾ? ಹೌದು, ತುಂಬಾ ಹಾಗಾದುಂಟು. ಹಾ. ಬೇರೆ ಒಂದು ಸ್ಪೈಡರ್ ಇದ್ದು ಫೋಟೋ ತೆಗಿವಾಗ ಪಕ್ಕದಲ್ಲಿ ಬೇರೆ ಇನ್ನೊಂದು ಸ್ಪೈಡರ್ ಇನ್ನೊಂದು ಬಟರ್ಫ್ಲೈ ಅನ್ನು ರ್ಯಾಪ್ ಮಾಡಿಕೊಂಡು ಇಟ್ಟಿತ್ತು, ಹ್ಮ್. ಮತ್ತೆ ತಿನ್ಲಿಕ್ಕೆ ಅಂತ. ಹಾಗೆಲ್ಲ ಉಂಟಾ? ಹಾಗೆಲ್ಲ ಉಂಟು. ಹಾ. ಯಾವ್ದಾದ್ರು ಸ್ಟಾಕ್ ಮಾಡಿಡುದಾ? ಸ್ಟಾಕ್ ಮಾಡಿ ಇಡುದು. ಆ ಸ್ಪೈಡರ್ಗೆ ಬೇರೆ ಮೊದ್ಲದ್ ಒಂದ್ ತಿಂದು ಹೊಟ್ಟೆ ಫುಲ್ ಇದ್ರೆ ಹ್ಮ್. ಜೇಡ ಬೇರೆ ಅಂತ ಉಂಟು, ಅದನ್ನ ವೆಬ್ ಎಲ್ಲ ರ್ಯಾಪ್ ಮಾಡಿ ಸೈಡ್ ಅಲ್ಲಿ ಇಟ್ಟಿರ್ತದೆ. ಹ್ಮ್. ಹಾಗಿದೆಲ್ಲ ಸಿಕ್ಕಿದ್ದುಂಟು. ಹ್ಮ್. ಒಂದು ಹುಡುಕ್ಲಿಕ್ಕೆ ಹೋಗುವಾಗ ಇನ್ನೊಂದಂತ ಸಿಗ್ತದೆ. ಹಾಗೆ ಅದ್ರೊಳಗ ಸ್ಪೈಡರ್ ಅಥವಾ ಸಣ್ಣ ಈ ಆ್ಯಂಟ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಟ್ಸ್ಗಳಿವೆ. ಇದರ ಬಗ್ಗೆ ಎಲ್ಲಿಯಾದ್ರೂ ನಿಮ್ಮ ಕಣ್ಣು ಹೋದದುಂಟಾ? ಹಾ, ನಾನು ತುಂಬಾ ಆಚೆ ಸೈಡಿಗೆ ಹೋಗುದಿಲ್ಲ ಫೋಟೋಗ್ರಫಿ ಅಲ್ಲದೆ ನ್ಯಾಚುರಲಿಸ್ಟಿಗೆ. ಆದ್ರೆ ನಾನು ಬೇರೆ ಬೇರೆ ಸ್ಪೀಶೀಸ್ ಎಂತೆಲ್ಲ ಉಂಟು ಅಂತ ತುಂಬಾ ಕಲಿಲಿಕ್ಕೆ ಇಂಟ್ರೆಸ್ಟ್ ಉಂಟು ನಂಗೆ. ಬೆಂಗಳೂರಲ್ಲೇ ಸ್ಪೈಡರ್ ಇದ್ದು ಒಂದು 600 ಸ್ಪೀಶೀಸ್ ಉಂಟು, ಬೇರೆ ಬೇರೆ ಸ್ಪೈಡರ್ ಇತ್ತು. ಸೊ ನಮ್ದು ಬಿಹೇವಿಯರ್ ನೋಡುದು ಅದೆಲ್ಲ ನಂಗೆ ಇಂಟ್ರೆಸ್ಟ್ ಉಂಟು. ಸರ್, ನೀವು ರಿಲಯನ್ಸ್ ಮುಂಬೈಗೆ ಹೋದದಲ್ಲ, ಮುಂಬೈ. ಲಂಡನ್ಗೆ ಹೋದ್ರಿ, ಭಾರತದ ಬೇರೆ ಯಾವ ಪ್ರದೇಶಕ್ಕೆಲ್ಲ ಹೋಗಿದ್ದೀರಿ? ನಾವು ಉತ್ತರ ಪ್ರದೇಶಕ್ಕೆ ಕುಂಭ ನೋಡ್ಲಿಕ್ಕೆ ಹೋಗಿತ್ತು. ನಾನು ಸ್ಟ್ರೀಟ್ ಫೋಟೋಗ್ರಫಿ ಸಹ ಮಾಡ್ತೇನೆ. ಸೊ ಅದಕ್ಕೆ So what is ಹೋಗಿತ್ತು. the difference between street photography and wildlife photography? ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ವೈಲ್ಡ್ ಲೈಫ್ ಇದ್ದು ಪ್ರಾಣಿಗಳದ್ದು ಅವ್ರ ಎನ್ವೈರ್ಮೆಂಟ್ ಅಲ್ಲಿ. ಹಾಗೆ ಸ್ಟ್ರೀಟ್ ಫೋಟೋಗ್ರಫಿ ಅಂದ್ರೆ ಜನರು ಗೋಯಿಂಗ್ ಅಬೌಟ್ ದರ್ ಡೇ ಎಂತಾರು ಮಾಡುದು, ಅಥವಾ ಎಂತ ಸ್ಪೆಷಲ್ ಮಾಡುದು, ಎನಿಥಿಂಗ್ ದಟ್ ಯು ಮೇ ಫೈಂಡ್ ಆನ್ ದ ಸ್ಟ್ರೀಟ್ ಅಂತ. ಯಾವ್ದಾದ್ರು ಫೋಟೋ ತೆಗೆಯುದು. ಸ್ಟ್ರೀಟ್ ವೆಂಡರ್ ಇರ್ಬೋದು, ಸ್ಟ್ರೀಟ್ ವೆಂಡರ್ ಇರ್ಬೋದು, ಸ್ಟ್ರೀಟ್ ಅಲ್ಲಿ ಒಂದು ಸೈನ್ ಇರೋದಿರ್ಬೋದು. ಅವಳು ಯಾವ ಹುಡುಗಿ ನಿಮ್ಮ ಕುಂಭದಲ್ಲಿ ಫೇಮಸ್ ಆದ್ಲಲ್ಲ, ಮೊನಾಲಿಸಾ. ಅದು ಯಾರೋ ಫೋಟೋಗ್ರಫಿ, ಅವಳ ಫೋಟೋ ತೆಗೆದು ಅದು ವೈರಲ್ ಆಯ್ತು. ಸೊ ಹೀಗೆ ಸ್ಟ್ರೀಟ್ ಅಂತ ಹೇಳ್ತಾರೆ, ಅದಕ್ಕೆ ಸ್ಟ್ರೀಟ್ ಫೋಟೋಗ್ರಫಿ. ನಿಮ್ಗೆ ಏನ್ ಇಷ್ಟ ಉಂಟು ಅದು ತೆಗಿಬಹುದು. ಸೊ ವೆದರ್ ಯು ಹ್ಯಾವ್ ಟು ಆಸ್ಕ್ ದ ಪರ್ಮಿಷನ್ ಆಫ್ ದಟ್ ಪರ್ಸನ್. ಅದು ಹೆಚ್ಚಿನ ಸತಿ ಪರ್ಮಿಷನ್ ತಗೊಳ್ಬೇಕು. ಯಾವ್ದಾದ್ರು ಅವಾರ್ಡ್ಸ್ ಕಳ್ಸದಾದ್ರು ನಿಮ್ಮ ಈ ಸಬ್ಜೆಕ್ಟ್ ಇದು ಪರ್ಮಿಷನ್ ಉಂಟಾ ಅಂತ ಕೇಳ್ತಾರೆ, ಸೈನ್ ಎಲ್ಲ ಕೇಳ್ತಾರೆ ಸಬ್ಜೆಕ್ಟ್ ಇದ್ದು. ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ನಾವೇ ಸುಮ್ನೆ ಜಸ್ಟ್ ತೆಗಿಯೋದಾದ್ರೆ ಹೆಚ್ಚಿನ ಸತಿ ಪರ್ಮಿಷನ್ ಬೇಡ. ಒಂದೊಂದ್ಸತಿ ಬೇಕಾಗ್ತದೆ ಕಾಂಪಿಟಿಷನ್ ಗೆಲ್ಲ ಅಪ್ಲೋಡ್ ಮಾಡಿದ್ರೆ. ವಿಚ್ ಇಸ್ ಮೋಸ್ಟ್ ಈಸಿ?
ಸ್ಟ್ರೀಟ್ ಫೋಟೋಗ್ರಫಿ ಅಂದ್ರೆ ಹೇಗೆ ಸುಂದರವಾಗಿ ಬೇಕೋ ತೆಗೆಯೋದು. ಹಾಗೆ ಹೌದು. ಅಲ್ವಾ? ಹಾ. ಈಗ ಫೋಟೋಗ್ರಫಿಯಲ್ಲಿ ಸ್ವಲ್ಪ ಚೇಂಜಸ್ ಬರ್ತದೆ, ಕ್ಯಾಂಡಿಡ್ ಅಂತ ಹೇಳಿ. ಹ್ಮ್. ಅದೇ ಫೇಮಸ್ ಆಗಿದೆ ಈಗ. ಹ್ಮ್. ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ ಪ್ರೊಫೆಷನಲ್ ಫೋಟೋಗ್ರಫರ್ ಇರ್ತಾನೆ, ಹ್ಮ್. ಅಲ್ಲಿ ಒಬ್ಬ ಕ್ಯಾಂಡಿಡ್ ಅಂತ ಇರ್ತಾನೆ. ಹೌದು. ಲಾಸ್ಟ್ಗೆ ಜನರು ನೋಡುದು ಕ್ಯಾಂಡಿಡ್, ಹ್ಮ್. ಹೌದು. ಪೋಸ್ ಕೊಟ್ಟದೆಲ್ಲ ಬೇಡ ಅಂತ ಹೇಳಿ. ಹ್ಮ್. ಅದು ಯಾಕೆ? ಅದು ಇನ್ನು ನ್ಯಾಚುರಲ್, ಒಳಗಿಂದ ನ್ಯಾಚುರಲ್ ಬರ್ತದೆ. ಪೋಸ್ ಕೊಟ್ಟದಾದ್ರೆ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಬೇರೆ ಯಾರು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ. ಹ್ಮ್ ಹ್ಮ್ ನ್ಯಾಚುರಲ್ ಒಳಗಿಂದ ಹೇಗ್ ಮಾಡ್ಬೇಕಂತ ಮನ್ಸ್ ಬರ್ತದ ಹಾಗೆ ಮಾಡಿದ ಅದು ಇನ್ನೂ ಚಂದ ಬರ್ತದೆ ಅಂತ. ಹ್ಮ್ 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 ಸೊ ಅದದೇನು ವೈಲ್ಡ್ ಲೈಫ್ ಫೋಟೋಗ್ರಫಿ ನೀವು ಬೇರೆ ಫೋಟೋಗ್ರಫಿ ಮಾಡಿದುಂಟಾ? ಯಾವುದು ಉಪನಯನ ಉಂಟು, ಬ್ರಹ್ಮೋಪದೇಶ ಹ್ಮ್. ಉಂಟು, ಅಥವಾ ಆ್ಯನಿವರ್ಸರಿ ಉಂಟು, ಅಥವಾ ನಿಮ್ಮ ಡ್ಯಾಡ್ನ ಯಾರದು ಬರ್ತ್ಡೇ ಉಂಟು, ಫ್ರೆಂಡ್ಸ್ನವರದ್ದು, ಹಾಗೆ ಮಾಡಿದ್ದುಂಟಾ? ಹಾ, ನಂದು ಅಜ್ಜಂದು ಆ ಮನೆ ಹೊಕ್ಲಿದ್ದು ನಾನೇ ಫೋಟೋ ತೆಗ್ದಿದ್ದು ಹ್ಮ್ ಶೃಂಗೇರಿಯಲ್ಲಿ. ಹ್ಮ್ ಸೊ ನಾನೇ ಇಡೀ ಇವೆಂಟ್ ಇದ್ದು ನಾನೇ ಫೋಟೋಗ್ರಫರ್ ಆಗಿದ್ದು. ಹ್ಮ್ ಬೇರೆ ಯಾರು ಫೋಟೋಗ್ರಫರ್ ಕರ್ಸ್ಲಿಲ್ಲ, ನಾನೇ ತೆಗ್ದಿದ್ದು. ವಾಟ್ ವಾಸ್ ದ ರಿಸಲ್ಟ್? ಅದು ಸೂಪರ್ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದ್ರೆ ಅದು ತುಂಬಾ ಒಳ್ಳೇದು ಬಂದಿತ್ತು. ಬಂದಿತ್ತ? ಹಾ. ಮನೆಯವ್ರು ಹೇಳಿದ್ರ, ಅಜ್ಜ ಏನಾದ್ರು ಕೊಟ್ರ? ಇಲ್ಲ. ಸರಿ, ಈಗ ಮೀಸೆ ಬರುವ ಟೈಮು, ಟೀನೇಜ್ ಇಂದ ಅಡಲ್ಟ್ ಹೋಗುವ ಟೈಮು, ಯಾರಾದ್ರೂ ಹುಡುಗಿ ಹೇಳಿಲ್ಲ ನಂದೊಂದು ತೆಗಿ ಕಣೋ? ಇಲ್ಲ. ಇಲ್ಲ. ಇಷ್ಟವರೆಗೆ ಯಾರು ಹೇಳಿಲ್ಲ. ಆಲ್ ದಿ ಬೆಸ್ಟ್ ಹೇಳ್ಬೋದು ಇನ್ನು ಮುಂದಕ್ಕೆ. ಸರಿ, ನೀನು ಯಂಗ್ ಎಮರ್ಜಿಂಗ್ ಬಡ್ಡಿಂಗ್ ಅಥವಾ ನಿನ್ನ ಪಿಯರ್ ಗ್ರೂಪಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಿ? ಅಂದರೆ ಇಷ್ಟು ದೊಡ್ಡ ಸಾಧನೆ ಮಾಡಿದಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಎಂಟೈರ್ ಅದಕ್ಕೆ ಏನು ಹೇಳ್ತಾರೆ, ಎಂಟೈರ್ ಈವೆಂಟ್, ಅದು ಫೋಟೋಗ್ರಫಿಯನ್ನು ಬಂದಿದೆ. ಇಟ್ಸ್ ಈಕ್ವಲೆಂಟ್ ಟು ಆಸ್ಕರ್ ಇನ್ ಫೋಟೋಗ್ರಫಿ. ಆಮೇಲೆ ಇಷ್ಟು ಸಣ್ಣ ಪ್ರಾಯದಲ್ಲಿ ನಮ್ಮ ಎಕ್ಸಿಬಿಷನ್ನಲ್ಲಿ ಅಂಬಾನಿಯವರು ಪ್ರಶಂಸೆಗೆ ಒಳಗಾಗಿದೆಯಾ, ಮತ್ತು ಅಲ್ಲಿ ಎಕ್ಸಿಬಿಟ್ ಆಗಿದೆ. ಸೊ ಇಷ್ಟು ಸಣ್ಣ ಪ್ರಾಯದಲ್ಲಿ ದೊಡ್ಡ ಸಾಧನೆ. ಸೊ ಎಲ್ಲಾದರೂ ನಮ್ಮ ವೀಕ್ಷಕರಲ್ಲಿ ಅದು ಫೋಟೋಗ್ರಫಿ ಮಾಡಬೇಕು ಅಂತ ಹೇಳಿರುವಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಫೋಟೋಗ್ರಫಿಯನ್ನು ಎಲ್ಲರೂ ಟ್ರೈ ಮಾಡ್ಬೋದು. ಬ್ಯಾರಿಯರ್ ಟು ಎಂಟ್ರಿ ಅಷ್ಟೇನಿಲ್ಲ. ಫೋನಲ್ಲೂ ಟ್ರೈ ಮಾಡ್ಬೋದು. ಫೋಟೋಗ್ರಫಿ ಬೇರೆ ಬೇರೆ ಜಾನ್ರ ಉಂಟು. ನಿಮ್ಗೆ ಏನ್ ಇಂಟ್ರೆಸ್ಟ್ ಬರ್ತದ ಅದನ್ನ ತೆಗಿಬೋದು. ನಿಮ್ಗೆ ಜನರದ್ದು ತೆಗಿದಾದ್ರೆ ಇಂಟ್ರೆಸ್ಟ್ ಇದ್ದೆ ನಿಮ್ ಫ್ರೆಂಡ್ಸ್ ಯಾರು ಕರ್ಕೊಂಡ್ ಬಂದ್ ತೆಗೀರಿ. ನಿಮ್ ಪ್ರಾಣಿಗಳ ತೆಗಿಬೇಕಾದ್ರೆ ನಿಮ್ ಗಾರ್ಡನ್ ನಲ್ಲೇ ಸಿಕ್ಬೋದು ಪ್ರಾಣಿಗಳು. ಅದೇ ನಿಮ್ಗೆ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಡ್ರೋನ್ ಬಿಲ್ಟ್ ಮಾಡಿದೆ ಅಂತ ಹೇಳಿದ್ದೆ. ಈಗ ಡ್ರೋನ್ ನಲ್ಲಿ ಒಂದು ಒಂದು ಹುಡುಗನದು ಟ್ರೋಲ್ ಆಯ್ತು, ಹೌದು. ಹೆಸರು ಬೇಡ. ಸೊ ಡ್ರೋನ್ ನೀನ್ ಮಾಡಿದ್ಯಾ? ಹಾ, ಹೌದು. ಅದು FPV ಡ್ರೋನ್ ಅಂತ. ಅಸೆಂಬಲ್ ಹೇಗೆ ಮಾಡೋದು, ಎಲ್ಲಿಂದ ತಂದಿದ್ಯಾ? ಅದು ಆನ್ಲೈನ್ ಪಾರ್ಟ್ ಸಿಗ್ತದೆ. ಅದು ಒಂದ್ ಟೈಪ್ ರೇಸಿಂಗ್ ಡ್ರೋನ್ ಅಂತ. ಅದು ವಿಡಿಯೋಗ್ರಫಿಗೆ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಮಾಡಿ ಅಸೆಂಬಲ್ ಮಾಡಿ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂದಿದೆ? ಅದು ಸೂಪರ್ ಬಂದಿದೆ. ವಿಡಿಯೋ ಎಲ್ಲ ತುಂಬಾ ಯುನೀಕ್ ಪರ್ಸ್ಪೆಕ್ಟಿವ್. ಸೊ ನಾರ್ಮಲ್ ಡ್ರೋನ್ಸ್ ಆದ್ರೆ ಸ್ಟೇಬಿಲೈಸ್ಡ್ ಅಲ್ವಾ, ಇದಾದ್ರೆ ಹೇಗ್ ಬೇಕಾದ್ರೆ ಫ್ಲಿಪ್ಸ್ ರೋಲ್ಸ್ ಎಲ್ಲ ಮಾಡ್ಬೋದು. ತುಂಬಾ ಸಿನಿಮ್ಯಾಟಿಕ್ ಫುಟೇಜ್ ಬರ್ತದೆ. ಅದು ವೆರಿ ಇಂಟ್ರೆಸ್ಟಿಂಗ್ ಹಾಬಿ. ಅದು ಅದು ಕೂಡ ಕಾಸ್ಟ್ಲಿ. ಹಾ, ಅದು ತುಂಬಾ ಕಾಸ್ಟ್ಲಿ. ಸರಿ, ಬಹಳ ಖುಷಿ ಆಯಿತು ವಿದ್ಯುನ್ ನಮ್ಮ ಉಡುಪಿ ಸ್ಟುಡಿಯೋಗೆ ಬಂದು ತಾವು ಬಹುಮಾನವನ್ನು ಪಡೆದಂತಹ, ಈ ಪ್ರಶಸ್ತಿಯನ್ನು ಪಡೆದಂತಹ ಸಂತೋಷವನ್ನು ಹಂಚಿಕೊಂಡ್ರಿ. ಹೇಗೆ ಪಡೆಯಬಹುದು, ಹೇಗೆ ಹೋಗ್ಬೋದು ಅಂತ ಹೇಳಿಕೊಟ್ರಿ. ಮತ್ತು ಯಾವುದು ನಮ್ಗೆ ಇಂಟ್ರೆಸ್ಟ್ ಉಂಟು ಅದನ್ನು ಮಾಡುತ್ತಾ ಹೋದರೆ ಒಂದು ಪ್ಯಾಷನ್ ಬೆಳೀತದೆ. ಓನ್ಲಿ ಥಿಂಗ್ ದಟ್ ಯು ಹ್ಯಾವ್ ಟು ಅಬ್ಸರ್ವ್ ದ ಥಿಂಗ್ಸ್ ಆ್ಯಂಡ್ ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್ ಆನ್ ದ್ಯಾಟ್ ಅಂತ ಹೇಳಿದ್ರಿ. ಭಾಳ ಖುಷಿ ಆಯಿತು. ನಿಮ್ಮ ಫ್ಯೂಚರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇವೆ ಮತ್ತು ಸರ್ವ ಶುಭವನ್ನು ಹೇಳ್ತೇವೆ. ಬರುವ ವರ್ಷ ಇನ್ನೊಂದು ಕ್ಯಾಟಗರಿಯಲ್ಲಿ ಮತ್ತೊಂದು ಅವಾರ್ಡ್ ವಿನ್ನರ್ ಆಗಿ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನುಭವ ಹಂಚಿಕೊಂಡದ್ದಕ್ಕೆ ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಕರೆದಿದ್ದಕ್ಕೆ ಥ್ಯಾಂಕ್ ಯು. ಎಸ್, ಆತ್ಮೀಯ ವೀಕ್ಷಕರೇ, ಇದು ಕ್ಲಾಸಿಕ್ ಟೈಮ್ನಲ್ಲಿ ವಿದ್ಯುನ್ ಆರ್ ಹೆಬ್ಬಾರ್ ಅವರ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಥವಾ ವನ್ಯಜೀವಿ ಛಾಯಾಗ್ರಹಣದ ಬಗ್ಗೆ ಅವರು ಪಡೆದಂಥ ಅನುಭವ, ಪ್ರಶಸ್ತಿಯ ಬಗ್ಗೆ ಒಂದು ಸಣ್ಣ ಸಂದರ್ಶನದ ತುಣುಕು. ಇನ್ನೊಂದು ವಿಶೇಷ ಪ್ರತಿಭೆಯೊಂದಿಗೆ ನಿಮ್ಮ ಮುಂದೆಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜಿ ವರ್ಲ್ಡ್ 247. ನಮಸ್ಕಾರ.